ಅಂದರೆ ಮಾತ್ರೆ ಒಂದ್ಸರಿ ಶುರು ಮಾಡಿದ್ರೆ ಸ್ಟಾಪ್ ಮಾಡೋ ಹಾಗೆ ಇಲ್ವಾ ಡಾಕ್ಟರ್? ಇದು ಅಗೈನ್ ಇಟ್ಸ್ ಅ ಡಿಫಿಕಲ್ಟ್ ಕಾನ್ಸೆಪ್ಟ್. ಬೇಸಿಕಲಿ ಏನು ಅಂದರೆ, ನಾವು ಮಾತ್ರೆ ಸ್ಟಾರ್ಟ್ ಮಾಡದೇ ಇದ್ದರೆ ಕಂಟ್ರೋಲ್ ಆಗುತ್ತೆ ಅಂದಿದ್ದರೆ ನಾವು ಮಾತ್ರೆ ಹಾಕ್ತಾನೆ ಇರಲಿಲ್ಲ. ಸೊ ಪ್ರೀ ಡಯಾಬಿಟಿಸ್ ಫಾರ್ ಎಕ್ಸಾಂಪಲ್, ಪ್ರೀ ಡಯಾಬಿಟಿಸ್ ಇರ್ಬೋದು, ಪ್ರೀ ಡಯಾಬಿಟಿಕ್ ಅಥವಾ ಇದ್ದಾಗ ನಮಗೆ ಮಾತ್ರೆ ಬೇಕಾಗೋದೇ ಇಲ್ಲ. ಈವನ್ ಇನ್ ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಕೆಲವು ಮೆಡಿಸಿನ್ಸ್ ಆರ್ ಅಲೋಡ್. ಅಂದರೆ ನಮಗೆ ನಾವು ವಿ ಆಲ್ ಫಾಲೋ ಗೈಡ್ಲೈನ್ಸ್. ಸೊ ವೆದರ್ ಇಟ್ ಈಸ್ ಇಂಡಿಯನ್ ಡಯಾಬಿಟಿಕ್ ಅಸೋಸಿಯೇಷನ್ ಗೈಡ್ಲೈನ್ಸ್ ಅಥವಾ US ಗೈಡ್ಲೈನ್ಸ್ ಪ್ರಕಾರನೂ ವಾಟ್ ವಿ ಫಾಲೋ, ದೇ ಹ್ಯಾವ್ ಎ ಸೆಟ್ ಆಫ್ ರೂಲ್ಸ್. ಸೊ ಪೇಷಂಟ್ಸ್ ನಮಗೆ ಪ್ರೀ ಡಯಾಬಿಟಿಸ್ನಲ್ಲಿ ಇಫ್ ವಿ ಫೀಲ್ ದಟ್ ಓಕೆ ಇವರು ಪ್ರೀ ಡಯಾಬಿಟಿಕ್ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಗೋಯಿಂಗ್ ಟು ಬಿಕಮ್ ಡಯಾಬಿಟಿಕ್ ಅಂತ ಅಂಥವ್ರಿಗೂ ಸೆಟ್ ಆಫ್ ಮೆಡಿಸಿನ್ಸ್ ಆರ್ ದೇರ್. ಸೊ ವಿ ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ಮೆಡಿಸಿನ್ಸ್ ಫಾರ್ ಈವನ್ ಎ ಪ್ರೀ ಡಯಾಬಿಟಿಕ್ ಪೇಷಂಟ್. ಬಟ್ ವಿ ನೀಡ್ ಟು ಸ್ಪೆಂಡ್ ಟೈಮ್, ವಿ ನೀಡ್ ಟು ಕನ್ವಿನ್ಸ್ ಒಂದು. ಸೊ ಎರಡನೇದು ವೆದರ್ ಪೇಷಂಟ್ಸ್ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅನ್ನೋದು ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಅಕ್ಸೆಪ್ಟೆನ್ಸ್ ನೋಡಿಕೊಂಡು ವಿ ಡಿಸೈಡ್. ಸೊ ಸಮ್ ಮೆಡಿಸಿನ್ಸ್ ಪ್ರೀ ಡಯಾಬಿಟಿಸ್ ಕೆಲವು ಎಕ್ಸ್ಪ್ಲೈನ್ ಮಾಡಿ ನೋಡಿ, ಈಗ ನೀವು ಈಗ ಒಂದು ಈ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಮುಂದೆ ಲಾಂಗ್ ಟರ್ಮ್ ಮೆಡಿಸಿನ್ಸು ಬೇಕಾಗಲ್ಲ, ನಿಮ್ಗೆ ಡಯಾಬಿಟಿಸ್ ಬರಲ್ಲ ಅಂದಾಗ ವೆರಿ ಕನ್ವಿನ್ಸಿಂಗ್ ಇರ್ತಾರೆ. ಇನ್ನು ಕೆಲವು ಪೇಷಂಟ್ಸ್, ಯಂಗರ್ ಪೇಷಂಟ್ಸ್ ಹೂ ಆರ್ ವೆಲ್ ಎಜುಕೇಟೆಡ್, ಇವರಿಗೆ ಮೊದಲನೇ ಸಾರಿ ಬಂದಾಗಲೇ ಸರ್ ನನಗೆ ಇನ್ಸುಲಿನ್ ಯಾಕೆ ಹಾಕಬಾರ್ದು, ನಾನು ಇನ್ಸುಲಿನ್ ತೊಗೋಬೋದಾ ಅಂತ. ಈ ಪೇಷಂಟ್ಸ್ ಆರ್ ದ ಪೇಷಂಟ್ಸ್ whom we tell, okay, see, if your acceptance on insulin is good, yes, it is very good. Because ಏನಾಗುತ್ತೆ, ಇಫ್ ಎ ಪೇಷಂಟ್ ಈಸ್ ಡಯಾಬಿಟಿಕ್, ಮುಂಚೆ ಎಲ್ಲ ಏನಾಗ್ತಿತ್ತು, 50 ವರ್ಷಕ್ಕೆ ಶುಗರ್ ಬರ್ತಿತ್ತು. ನಾರ್ಮಲ್ ಆವಾಗ ಲೈಫ್ ಸ್ಪ್ಯಾನ್ 60-65 ವರ್ಷದವರೆಗೂ ಇಂಡಿಯನ್ ಲೈಫ್ ಸ್ಪ್ಯಾನ್ ಇತ್ತು. ಸೊ ಅವ್ರದ್ದವ್ರಿಗೆ ಏನಂದ್ರೆ 10 ವರ್ಷ 15 ವರ್ಷ ಹೇಗೋ ಕಳೆದ್ಬಿಡೋರು, ಶುಗರ್ಸ್ ಇರ್ತದೆ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಓಡಾಡಿಕೊಂಡು ಲೈಫ್ ಸ್ಟೈಲು ಕಂಟ್ರೋಲಲ್ಲಿ ಇರ್ತಿತ್ತು. ಬಟ್ ಈಗಿನ ಪೇಷಂಟ್ಸು ಏಜ್ ಆಫ್ 20-25 ಡಯಾಬಿಟಿಕ್ ಇರ್ತಾರೆ. ಸೊ ಇಫ್ ಯು ಲುಕ್ ಅಟ್ ಲೈಫ್ ಸ್ಪ್ಯಾನ್, ನಾವು 75-80 ಇಯರ್ಸ್ವರೆಗೂ ಬದುಕ್ತೀವಿ. ಸೊ 60 ಇಯರ್ಸ್ ಆಫ್ ಡಯಾಬಿಟಿಕ್ ಲೈಫ್. ಸೊ ಶುಗರ್ ಗೊತ್ತಾದ ಮೇಲೆ 60 ವರ್ಷ ಬದುಕಬೇಕು. ಸೊ ಈ ಪೇಷಂಟ್ಸ್ಗೆ ಏನಾಗುತ್ತೆ, ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಪ್ರೆಸೆಂಟ್ ಮೆಡಿಕೇಷನ್ಸ್ ಮ್ಯಾಕ್ಸ್ 15 ಇಯರ್ಸ್ 20 ಇಯರ್ಸ್ವರೆಗೂ ಕೆಲವು ಟ್ಯಾಬ್ಲೆಟ್ಸ್ ವರ್ಕ್ ಆಗುತ್ತೆ. ಅಗೈನ್ ಲಾಟ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್ ಪ್ರೊಫೈಲ್ 15-12 ವರ್ಷ ಟ್ಯಾಬ್ಲೆಟ್ ಕೆಲಸ ಮಾಡುತ್ತೆ. ಸೊ ಇಂಥ ಪೇಷಂಟ್ಸ್ಗೆ ವಾಟ್ ವಿ ನೀಡ್ ಟು ಕನ್ವಿನ್ಸ್ ಇಸ್ ದಟ್ ಏನೇ ಮಾಡಿದ್ರು 10-15 ವರ್ಷ ನಂತರ ನೀವು ಇನ್ಸುಲಿನ್ ತೊಗೋಬೇಕು. ಸೊ ಇಂಥ ಪೇಷಂಟ್ಸ್ಗೆ ವಿ ಹ್ಯಾವ್ ಟು ಟಾಕ್ ಟು ದೆಮ್. 5 ವರ್ಷ ಟ್ಯಾಬ್ಲೆಟ್ ಟ್ರೈ ಮಾಡಿ, ನಂತರ ಒಂಚೂರು ಇನ್ಸುಲಿನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಸೊ ದಟ್ ಮುಂದೆ ಇನ್ಸುಲಿನ್ ಸೇವ್ ಮಾಡ್ಕೊಳ್ಳೋದು. ಇಟ್ ಈಸ್ ಲೈಕ್ ನಮ್ಮ ಹತ್ರ ದುಡ್ಡಿದೆ, ಇದನ್ನು ಈಗಿಂದ ಉಳಿತಾಯ ಮಾಡಿಕೊಂಡ್ರೆ ಮುಂದಕ್ಕೆ ಹೇಗೆ ಮಾಡ್ತೀವಿ ಅನ್ನೋದು ವಿ ಕ್ಯಾನ್ ಆಲ್ವೇಸ್ ಪ್ರಿಸರ್ವ್ ಮಾಡ್ಕೊಳ್ಳೋದು. ಸೊ ಈಗ ನಮ್ಮ ಹತ್ರ ಇರೋ ಇನ್ಸುಲಿನ್ ಇದೆ, ಇದನ್ನು ನಾವು ಇನ್ನು ಎಷ್ಟು ವರ್ಷ ಉಳಿಸ್ಕೋತೀವಿ ಅನ್ನೋದು ಈಕ್ವಲಿ ಇಂಪಾರ್ಟೆಂಟ್. ಸೊ ನಾನು ಇವತ್ತು ಮಾತ್ರೆ ತೊಗೊಳ್ಳೇಬೇಕು, ನಾನು ಸ್ಟಾರ್ಟ್ ಮಾಡಲೇಬೇಕು ಅಂತಂದರೆ ಬಿಕಾಸ್ ದೆರ್ ಇಸ್ ಅ ರೀಸನ್. ಸೊ ನಾನು ಇವತ್ತು ಮಾತ್ರೆ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಅನ್ನೋನ್ಲಿ ನಮಗೆ ಗೊತ್ತಿಲ್ಲದೇ ಕೆಲವು ಕಾಂಪ್ಲಿಕೇಶನ್ಸ್ ಬರುತ್ತೆ. Half of the Indian diabetics die because of heart problem. So 50% of the patients by the time ಅವರಿಗೆ ಶುಗರ್ ಇದೆ ಅಂತ ಗೊತ್ತಾಗೋಕ್ಕೆ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಗೊತ್ತಿರಲ್ಲ. ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆದಾಗಲೇ ಗೊತ್ತಾಗೋದು ಶುಗರ್ ಇದೆ ಅಂತ. ಸೊ ಈ ಪೇಷಂಟ್ಸು ವಿ ಲೂಸ್. ಸೊ ಇವರನ್ನು ನಾವು ವಿ ನೀಡ್ ಟು ಕನ್ವಿನ್ಸ್. ಸೊ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಕೆಲವು ಸೆಟ್ ಆಫ್ ಕಾಂಪ್ಲಿಕೇಶನ್ಸ್ ನಾವು ಎಷ್ಟೇ ಶುಗರ್ ಕಂಟ್ರೋಲ್ ಮಾಡಿದ್ರು ಸೆಟ್ ಆಫ್ ಕಾಂಪ್ಲಿಕೇಶನ್ಸ್ ವಿ ಕೆನಾಟ್ ಪ್ರಿವೆಂಟ್. ಸೊ ದೀಸ್ ಆರ್ ದಿ ಪೇಷಂಟ್ಸ್ ವಿ ನೀಡ್ ಟು ಕೀಪ್ ಲುಕಿಂಗ್. ಅವ್ರಿಗೆ ಬೇರೆ ಪ್ರಾಬ್ಲಮ್ಸ್ ಬರ್ತಿದೆಯಾ, ಕಣ್ಣು ಚೆಕಪ್ ಮಾಡ್ತಿರ್ತೀವಿ. ಸೊ ಐ ಚೆಕ್ಕು ಮತ್ತು ಕಿಡ್ನಿ ಚೆಕ್ ಮಾಡ್ತು, ಹಾರ್ಟ್ ಚೆಕ್ ಮಾಡಿಸ್ಕೊಳ್ಳೋದು. ಸೊ ಇವೆಲ್ಲ ಪ್ರೈಮರಿ ಪ್ರಿವೆನ್ಷನ್ ಜೊತೆಗೆ ಸೆಕೆಂಡ್ರಿ ಪ್ರಿವೆನ್ಷನ್ಸ್ ನೋಡಿಕೊಂಡು ರಿಸ್ಕ್ ಫ್ಯಾಕ್ಟರ್ಸ್ ಅಸೆಸ್ ಮಾಡಬೇಕು. ಲಾಂಗಿವಿಟಿ ಇನ್ ದಿ ಫ್ಯಾಮಿಲಿ, ಮನೇಲಿ ಎಲ್ಲರೂ 80 ವರ್ಷ 90 ವರ್ಷ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್. ಸೊ ಇಂಥ ಪೇಷಂಟ್ಸ್ಗೆ ವಿಲ್ ಬಿ ಲಿಟಲ್ ಲೆಸ್ ಅಗ್ರೆಸಿವ್. ಇನ್ನು ಕೆಲವರಿಗೆ ಮನೇಲಿ 45 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಇನ್ನೊಂದು 45 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಅವರ ಪ್ಯಾರೆಂಟ್ಸ್ ಅಥವಾ ಕ್ಲೋಸ್ ರಿಲೇಟಿವ್ಸ್ ವುಡ್ ಹ್ಯಾವ್ ಡೈಡ್. ಸೊ ದೀಸ್ ಆರ್ ದಿ ಪೇಷಂಟ್ಸ್ ಹೂ ಹ್ಯಾವ್ ಎ ಹೈಯರ್ ರಿಸ್ಕ್. ಸೊ ಇಂಥ ಪೇಷಂಟ್ಸ್ಗೆ ವಿ ನೀಡ್ ಟು ಪ್ರೈಮರಿ ಪ್ರಿವೆನ್ಷನ್ ಬಿಯಾಂಡ್ ಸೆಕೆಂಡ್ರಿ ಪ್ರಿವೆನ್ಷನ್ಸ್. ಹಾರ್ಟಿಗೆ ಮೆಡಿಸಿನ್ಸ್ ಹಾಕ್ಕೋಬೇಕು, ಬ್ಲಡ್ ಥಿನ್ನರ್ಸ್ ಇರ್ಬೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ಸ್ ಇರ್ಬೋದು, ಈ ಥರದ ಅಡಿಷ್ನಲ್ ಮೆಡಿಸಿನ್ಸ್ ಆಲ್ಸೋ ವಿ ನೀಡ್ ಟು ಬಿ ಅಗ್ರೆಸಿವ್. ಸೊ ವಿ ನೀಡ್ ಟು ಟೆಲ್ ದೆಮ್ ಈ ಥರ ಮೆಡಿಸಿನ್ಸ್ ತೊಗೊಳೋದ್ರಿಂದ ಅಂತೀವಿ. ಸೊ ಕೆಲವು ಸಾರಿ ಏನಾಗುತ್ತೆ, ಪೇಷಂಟ್ಸ್ಗಾಗಲೇ 80 ವರ್ಷ ಆಗೋಗಿರುತ್ತೆ. ಸೊ ದೇ ಹ್ಯಾವ್ ಆಲ್ರೆಡಿ ಗುಡ್ ಕ್ವಾಲಿಟಿ ಆಫ್ ಲೈಫ್ ಇರುತ್ತೆ. ಸೊ ಇಂಥವ್ರಿಗೆ ವೆಲ್ ಯು ಆರ್ ಲಿಟಲ್ ಲೆಸ್ ಅಗ್ರೆಸಿವ್ ಬಿಕಾಸ್ ಅವರಿಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಇಷ್ಟು ವರ್ಷ ಬದುಕಿದ್ದಾರೆ. ಸೊ ಇಂಥವ್ರಿಗೆ ವಿ ಲಿಟಲ್ ಮೋರ್ ರಿಲ್ಯಾಕ್ಸ್ಡ್. ಸೊ ಪ್ಲಸ್ ಅವ್ರದ್ದು ಪ್ರೊಫೈಲ್ ನೋಡಿದ್ರೆ ಇಂಥವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಅಂಥವ್ರಿಗೆ ವಿ ಆರ್ ಲೆಸ್ ಟಾರ್ಗೆಟ್ಸ್. ಸೊ ಇದು ವಿ ನೀಡ್ ಟು ಇಂಡಿವಿಜುವಲೈಸ್ ದ ಪೇಷಂಟ್. ಸೊ ಕೆಲವು ಸಾರಿ ಏನಾಗುತ್ತೆ, ವಿ ನೀಡ್ ಟು ಬಿ ವೆರಿ ಅಗ್ರೆಸಿವ್ ಬಿಕಾಸ್ ದೇ ಹ್ಯಾವ್ ಸಮ್ ಪ್ರಾಬ್ಲಮ್ಸ್. ಇನ್ನು ಕೆಲವು ಸಾರಿ ವಿ ಆರ್ ಲಿಟಲ್ ಮೋರ್ ರಿಲ್ಯಾಕ್ಸ್. ಫಾರ್ ಎಕ್ಸಾಂಪಲ್ ಕಿಡ್ನಿ ಪ್ರಾಬ್ಲಮ್, ಪೇಷಂಟ್ಗೆ ಕಿಡ್ನಿ ಪ್ರಾಬ್ಲಮ್ ಅಲ್ಟಿಮೇಟ್ಲಿ ನಾವು ಎಲ್ಲ ಮೆಡಿಸಿನ್ಸ್ ಹಾಕೋದು ಏನಕ್ಕೆ ಅಂದರೆ ಕಾಂಪ್ಲಿಕೇಶನ್ಸ್ ಬರದೇ ಇರಲಿ ಅಂತ. ಸೊ ಪೇಷಂಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ವಿ ಆರ್ ಲಿಟಲ್ ಮೋರ್ ರಿಲ್ಯಾಕ್ಸ್ಡ್ ಬಿಕಾಸ್ ನಾವು ಶುಗರ್ ಕಂಟ್ರೋಲ್ ಮಾಡಿ ಲೋ ಶುಗರ್ಸ್ ಮಾಡಿ ಅಥವಾ ಕಾಂಪ್ಲಿಕೇಶನ್ಸ್
ಕಂಡೀಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ ದೀಸ್ ಪೇಷಂಟ್ಸ್ ವಿ ಮೇ ಹ್ಯಾವ್ ಮೋರ್ ಪ್ರಾಬ್ಲಮ್ ಬಿಕಾಸ್ ಆಫ್ ವೆರಿ ಗುಡ್ ಶುಗರ್ ಕಂಟ್ರೋಲ್. ಸೊ ಇಂಥವ್ರಿಗೆ ವಿ ಕೀಪ್ ಎ ಲಿಟಲ್ ಮೋರ್ ರಿಲ್ಯಾಕ್ಸ್ಡ್ ಟಾರ್ಗೆಟ್ಸ್ ಆ್ಯಂಡ್ ಸೊ ಇಟ್ಸ್ ಅನ್ ಇಂಡಿವಿಜುವಲ್ ಪೇಷಂಟ್. ಸೊ ಪೇಷಂಟ್ ನೋಡಿದಾಗ ನಮ್ಗೆ ಅವ್ರಿಗೆ ಏನು ಟಾರ್ಗೆಟ್ ಇಡಬೇಕು ಮತ್ತು ಅವ್ರು ಎಷ್ಟು ಆ ಟಾರ್ಗೆಟಿಗೆ ರೆಡಿ ಇದ್ದಾರೆ ಅನ್ನೋದು ನೋಡಿಕೊಂಡು ವಿ ನೀಡ್ ಟು ಬಿ ಥಿಂಗ್ಸ್. ಬಟ್ ಅಲ್ಟಿಮೇಟ್ಲಿ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ವೆದರ್ ಅವರು 70 ವರ್ಷ ಇರ್ತಾರೆ 80 ವರ್ಷ ಇರೋದಕ್ಕಿಂತ ಅವರು ಎಷ್ಟು ವರ್ಷ ಇರ್ತಾರೋ ಆ ಲೈಫ್ ಸ್ಪ್ಯಾನು ದಿ ಶುಡ್ ಹ್ಯಾವ್ ಎ ಗುಡ್ ಕ್ವಾಲಿಟಿ ಆಫ್ ಲೈಫ್. ಅದರ್ವೈಸ್ ಸಫರ್ ಮಾಡಿಕೊಂಡು ಮತ್ತು ಪ್ರಾಬ್ಲಮ್ಸ್ ಆದಾಗ ಬಿಕಾಸ್ ಇನ್ನೊಂದು ಏನಂದರೆ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಪೇಷಂಟ್ಸ್ ಸಫರಿಂಗಿನ್ನ ರಿಲೇಟಿವ್ ಸಫರಿಂಗ್ ಜಾಸ್ತಿ ಇರುತ್ತೆ. ಸೊ ಹುಷಾರಿಲ್ಲದಾಗ ಪೇಷಂಟ್ ಹಾಸ್ಪಿಟ್ಲಲ್ಲಿ ಮಲ್ಕೋತಾರೆ, ದೇ ಆರ್ ಸಿಟಿಂಗ್ ಇನ್ ಒನ್ ಪ್ಲೇಸ್, ಅವ್ರ ಸುತ್ತಲೂ ಇರೋ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಬಿ ರನ್ನಿಂಗ್ ಅರೌಂಡ್. ಸೊ ಇಟ್ ಈಸ್ ಅಲ್ಟಿಮೇಟ್ಲಿ ಸಮ್ಟೈಮ್ಸ್ ನಮಗೋಸ್ಕರ ಅಲ್ಲ, ಸುತ್ತಲೂ ಇರೋರಿಗೋಸ್ಕರ ಆದರೂ ವಿ ನೀಡ್ ಟು ಬಿ ಮೋರ್ ಸ್ಟ್ರಿಕ್ಟ್ ಆ್ಯಂಡ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಬಟ್ ಡಯಾಬಿಟೀಸ್ ಬಂದ್ರೇ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್. ಅದನ್ನು ಮ್ಯಾನೇಜ್ ಮಾಡಿದ್ರೆ ಲೈಫ್ ಸ್ಪ್ಯಾನ್ ಜಾಸ್ತಿನೂ ಮಾಡ್ಕೋಬೋದಾ? See, it is like diabetes will never kill. It is a diabetic complications which kills. So sugars, once you are under control, you are like nobody else. ಸೊ ಬೇರೆಯವರು ಹೇಗಿದ್ದಾರೆ, ಶುಗರ್ ಇಲ್ಲದೆ ಇರೋರು, ನಮ್ಮ ವಯಸ್ಸಿನವರು, ನಮ್ಮ ಲೈಫ್ ಸ್ಟೈಲ್ನವ್ರು ಹೇಗಿದ್ದಾರೆ ಹಾಗೇ ಇರುತ್ತೆ. ಸೊ ಬಾಡಿ ವಿಲ್ ನಾಟ್ ನೋ ನಾನು ಮೆಡಿಸಿನ್ ತೊಗೊಂಡು ಶುಗರ್ ಕಂಟ್ರೋಲ್ ಮಾಡ್ಕೊಂಡಿದ್ದೀನ ಅಥವಾ ನಾನು ನಾನ್ ಡಯಾಬಿಟಿಕ್ ನನ್ನ ಕಂಟ್ರೋಲ್ ಇದ್ದೀನ ಅದು ಗೊತ್ತಿರಲ್ಲ. ಸೊ ಬಾಡಿಗೆ ಯು ಶುಡ್ ಹ್ಯಾವ್ ಎ ಗುಡ್ ಶುಗರ್ ಕಂಟ್ರೋಲ್. ಸೊ ಇಫ್ ದ ಮೊಮೆಂಟ್ ಯು ಅಚೀವ್ ಸರ್ಟೆನ್ ಟಾರ್ಗೆಟ್ಸ್, ಸೊ ಆಟೋಮೆಟಿಕಲಿ ಯು ಆರ್ ಆ್ಯಸ್ ಗುಡ್ ಆ್ಯಸ್ ಎನಿಬಡಿ ಎಲ್ಸ್. ಹಾಗಾದರೆ ಡಯಾಬಿಟಿಕ್ ಇಲ್ಲದೆ ಇದ್ದವ್ರಿಗೆ ಪ್ರಾಬ್ಲಮ್ಸ್ ಆಗಲ್ವಾ? ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಎನಿಬಡಿ ಎಲ್ಸ್. ಈಗ ಆಕ್ಸಿಡೆಂಟ್ಸ್ ಆಗಬೇಕಾದ್ರೆ ಎನಿಬಡಿ ಕ್ಯಾನ್ ಹ್ಯಾವ್ ಆಕ್ಸಿಡೆಂಟ್ಸ್. ಸೊ ವಾಟ್ ವಿ ನೀಡ್ ಟು ಮೇಕ್ ಇಸ್ ನಮ್ಮ ಕಡೆಯಿಂದ ಏನು ಮಾಡಬೇಕು ಅನ್ನೋದು ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಬಟ್ ಲೈಫ್ ಸ್ಪ್ಯಾನ್ ಇಫ್ ಯು ಆರ್ ಅಂಡರ್ ಗುಡ್ ಶುಗರ್ ಕಂಟ್ರೋಲ್ ಯು ಆರ್ ನೋ ಡಿಫ್ರೆಂಟ್ ಫ್ರಮ್ ಎ ನಾನ್ ಡಯಾಬಿಟಿಕ್ ಪೇಷಂಟ್. ಸೊ ದಟ್ ಈಸ್ ಅಗೇನ್ ಫಸ್ಟ್ ಟೈಮ್ ಡಯಾಬಿಟಿಕ್ ಪೇಷಂಟ್ ಬಂದಾಗ ವಿ ನೀಡ್ ಟು ಎಕ್ಸ್ಪ್ಲೈನ್. ಸೊ ಡಯಾಬಿಟೀಸ್ ಬಂದ ತಕ್ಷಣ ನನ್ನ ಲೈಫ್ ಮುಗಿದೋಯ್ತು ಅಂತಲ್ಲ. ಇಟ್ಸ್ ಅ ಲಾಟ್ ಆಫ್ ಯುವರ್ ಲೈಫ್ ವಿಲ್ ಬಿ ಸೇಮ್ ಆ್ಯಸ್ ಎನಿಬಡಿ ಎಲ್ಸ್. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ವಾಸಿಮ್ ಅಕ್ರಮ್ ಈ ವಾಸ್ ಎ ಡಯಾಬಿಟಿಕ್, ಈ ವಾಸ್ ಆನ್ ಇನ್ಸುಲಿನ್ ವೈಲ್ ಈ ವಾಸ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಈ ನೆವರ್ ಹ್ಯಾಡ್ ಎನಿ ಪ್ರಾಬ್ಲಮ್. ಪೀಪಲ್ ನೆವರ್ ನೀವ್ ಈ ವಾಸ್ ಡಯಾಬಿಟಿಕ್. ಸೊ ದಿಸ್ ಈಸ್ ಅ ಪೀಪಲ್ ವಿ ನೀಡ್ ಟು ಹ್ಯಾವ್. ಸೊ ಏನಂದರೆ ಯು ನೀಡ್ ಟು ಪ್ಲ್ಯಾನ್ ಯುವರ್ ಡೇ, ಪ್ಲ್ಯಾನ್ ಯುವರ್ ಎಕ್ಸಸೈಸ್, ಪ್ಲ್ಯಾನ್ ಯುವರ್ ಮೆಡಿಕೇಷನ್. ಸೊ ನಮಗೆ ಈ ಥರ ಇದೆ ತೊಗೋಬೇಕು ಅಂತ. So it's ultimately depends upon how you take it. So life long term plans ಮಾಡಿದಾಗ your goals will be set. ಸೊ ಇಲ್ಲ ಅಂದರೆ ಏನಾಗುತ್ತೆ, ನನಗೆ ಶುಗರ್ ಆಗೋಯ್ತು, ಇಷ್ಟೇ ಬಂದುಬಿಡ್ತು, ನನಗೆ ಇದು ಮುಗಿದೋಯ್ತು ಅನ್ನೋ ಥರ ಇರುತ್ತೆ. ಸೊ ಯು ನೀಡ್ ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಓಕೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಡಾಕ್ಟರ್, ತುಂಬ ಮಿತ್ಸ್ ಇದೆ ಡಯಾಬಿಟೀಸ್ ಬಗ್ಗೆ, ಎಸ್ಪೆಷಲಿ ಫುಡ್ಡು. ಇದು ತೊಗೊಂಡ್ರೆ ನಮ್ಗೆ ಶುಗರ್ ಕಮ್ಮಿ ಆಗುತ್ತೆ. ಫಾರ್ ಇನ್ಸ್ಟೆನ್ಸ್ ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಕಮ್ಮಿ ಆಗುತ್ತೆ, ಅಥವಾ ಸಿನೆಮನ್ ಟೀ ಕುಡಿದ್ರೆ ಕಮ್ಮಿ ಆಗುತ್ತೆ. ಆ ಥರ ತುಂಬ ಮಿತ್ಸ್ ಇದೆ. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಇವೆಲ್ಲ ಕೆಲವು ಏನಂದರೆ ಸಮ್ ಆಫ್ ದಿ ಥಿಂಗ್ಸ್ ಆರ್ ಆಲ್ ಸೈಂಟಿಫಿಕಲಿ ಡಾಕ್ಯುಮೆಂಟೆಡ್. ಅಂದರೆ ನಾವು ಮೆಂತ್ಯ ಯೂಸ್ ಮಾಡೋದ್ರಿಂದ ಅಥವಾ ಹಾಗಲಕಾಯಿ ತೊಗೊಳೋದ್ರಿಂದ ಇವೆಲ್ಲ ಶುಗರ್ ಕಂಟ್ರೋಲ್ ಆಗುತ್ತೆ. ದೇ ಆರ್ ಸೈಂಟಿಫಿಕಲಿ ಪ್ರೂವನ್. ಎಸ್, ದೇ ವಿಲ್ ಹ್ಯಾವ್ ದೇರ್ ಓನ್ ಥಿಂಗ್. ಮೆನಿ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಮೆಂತ್ಯ ಇರ್ಬೋದು ಅಥವಾ ಹಾಗಲಕಾಯಿ, ದೇರ್ ಆರ್ ಸಮ್ chemicals or components in these products which have impact on sugar control. One, they slow down sugar absorption. The other thing is that they also have insulin sensitizers. So it is like namdu ಏನು ನಾವು ಡಯಾಬಿಟಿಕ್ ಮೆಡಿಕೇಶನ್ಸ್ ಕೊಡ್ತೀವಿ, ದೇ ಆರ್ ಈಕ್ವಲಿ ಟ್ರೂ. ಬಟ್ ಏನಂದರೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಟ್ ಇದರ ಮೇಲೇ ನಂಬ್ಕೊಳ್ಬಾರ್ದು. ಸೊ ನಮ್ಮ ಪೇಷಂಟ್ಸ್ ಕೆಲವ್ರು ಏನು ಮಾಡ್ತಾರೆ, ನಾನು ಮೆಂತ್ಯ ತಿಂತೀನಿ, ನಾನು ಹಾಗಲಕಾಯಿ ತಿಂತೀನಿ, ಮೆಡಿಸಿನ್ ತೊಗೊಳ್ಳಲ್ಲ ಅಂತ. ಸೊ ದಿಸ್ ಈಸ್ ರಾಂಗ್. ಬಿಕಾಸ್ ಅದರದ್ದು ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು. ಈಗ ಕೆಲವರು ಬೆಳ್ಳುಳ್ಳಿ ತೊಗೊಂಡ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ. ಕರೆಕ್ಟ್, ಇಟ್ ಈಸ್ ಟ್ರೂ. ಇಟ್ ಈಸ್ ನಾಟ್ ದಟ್ ಇಟ್ ಈಸ್ ಡಸಂಟ್. ಬಟ್ ಎಷ್ಟು ಬೆಳ್ಳುಳ್ಳಿ ತಿನ್ನಬೇಕು ಶುಗರ್ ಕಂಟ್ರೋಲ್ ಇದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೆ? ಇಟ್ ಈಸ್ ಬಿಕಾಸ್ ಯು ಕಾಂಟ್ ಈಟ್ ಅರ್ಧ kg ಬೆಳ್ಳುಳ್ಳಿ ತಿನ್ನಲಿಕ್ಕಾಗಲ್ಲ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ತೀನಿ. ಸೊ ಅದು ಅಷ್ಟರ ಮಟ್ಟಿಗೆ ನಂಬಬೇಕು. ಸೊ ಈ ಹಾಗಲಕಾಯಿ ಜ್ಯೂಸು ಇವೆಲ್ಲ ಬೇರೆ, ದೇ ವಿಲ್ ಹ್ಯಾವ್ ಮೋರ್ ದೆನ್ ಬಿಯಾಂಡ್. ಈಗ ಫಾರ್ ಎಕ್ಸಾಂಪಲ್ ಈಗ ಮೆಂತ್ಯ ಆಗ್ಬೋದು, ಹಾಗಲಕಾಯಿ, ಅದು ಎಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊತಾರೆ. ಸೊ ಒಂದು, ದೇ ವಿಲ್ ಹ್ಯಾವ್ ದರ್ ಸ್ಟಮಕ್, ಸ್ವಲ್ಪ ಹೊಟ್ಟೆ ಒಳಗೆ ಏನೋ ತುಂಬಿಕೊಂಡಿರುತ್ತೆ. ಸೊ ದೇರ್ ಅಪೆಟೈಟ್, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂರ್ಲಿಕ್ಕೆ ಮುಂಚೆ ಹಸಿವು ಕಮ್ಮಿ ಆಗುತ್ತೆ. ಪ್ಲಸ್ ದೀಸ್ ಪ್ರಾಡಕ್ಟ್ಸ್, ಹಾಗಲಕಾಯಿ ಜ್ಯೂಸ್ ಆಗಿರ್ಬೋದು ಅಥವಾ ಮೆಂತ್ಯ ಆಗ್ಬೋದು, ದೇ ವಿಲ್ ಹ್ಯಾವ್ ದರ್ ಓನ್ ಕೆಮಿಕಲ್ಸ್ ವಿಚ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಬಟ್ ರಿಲಯಂಟ್ ಅದ್ರ ಮೇಲೇ ಡಿಪೆಂಡ್ ಆಗ್ತೀನಿ ಅನ್ನೋದು ಕರೆಕ್ಟ್ ಅಲ್ಲ. ಬಟ್ ಅದ್ರ ಜೊತೆಗೆ ನಾವು ಅದಕ್ಕೆ ನಮ್ಮ ಪೇಷಂಟ್ಸ್. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು, ನೀವೇ ಮಾಡ್ಕೊಳ್ಳಿ.
ಈಗ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಳ್ಳಿ ಬಿಕಾಸ್ ದೇರ್ ಆರ್ ರೆಡಿಮೇಡ್ ಪ್ರಿಪ್ರೇಷನ್ಸ್ ಇದಿರುತ್ತೆ ಅಂತ. ದಟ್ ಈಸ್ ನಾಟ್ ಕರೆಕ್ಟ್ ಬಿಕಾಸ್ ವಿ ಡೋಂಟ್ ನೋ ನಮ್ಮ ಇದರಲ್ಲಿ ಏನು ಮಾಡಿ ಏನೇನು ಹಾಕಿ ತಯಾರು ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ನೀವು ಈ ಹಾಗಲಕಾಯಿ ಕುಡಿಬೇಕಿದ್ರೆ ನೀವೇ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ನಿಮಗೆ ಅಟ್ಲೀಸ್ಟ್ ನಿಮಗೆ ಶ್ಯೂರ್ ನಾನು ಇದರಲ್ಲಿ ಮೆಂತ್ಯ ಹಾಕ್ಕೊಂಡಿದ್ದೆ, ನಾನು ಬರೀ ಮೆಂತ್ಯ ಹಾಕ್ಕೊಂಡಿದ್ದೆ, ನಾವೇ ಮಾಡಿಕೊಂಡ್ರೆ ನಮ್ಮ ಮೇಲೆ ಇದು. ಯಾಕೆಂದರೆ ಕೆಲವು ಕಡೆ ನಾನು ನೋಡೋದಕ್ಕೆ ಕೆಲವು ಕಡೆ ಪಾರ್ಕ್ಗಳಲ್ಲಿ ಹೊರಗಡೆ ನಿಂತ್ಕೊಂಡು ಕೊಡ್ತಾ ಇರ್ತಾರೆ. ಸೊ ವಿ ರಿಯಲಿ ಡೋಂಟ್ ನೋ ವೆದರ್ ಅದ್ರ ಜೊತೆಗೆ ಏನಾದರೂ ಹಾಕಿ ಕೊಟ್ಟಿರ್ತಾರ, ಯಾಕಂದರೆ ವಿ ಡೋಂಟ್ ನೋ. ಸೊ ಅವಾಗ ವಿ ಆರ್ ಅಟ್ ಅ ರಿಸ್ಕ್. ಸೊ ಇದನ್ನು ಅವಾಯ್ಡ್ ಮಾಡಿ ನಾವೇ ಮಾಡ್ಕೊಳ್ಳಿ. ಸೊ ಬಟ್ ದಿ ಆರ್ ಆಲ್ ಸೈಂಟಿಫಿಕಲಿ ಪ್ರೂವನ್ ದಟ್ ಎಸ್ ದೇ ಹೆಲ್ಪ್. ಸೊ ರಿಲೈಯಿಂಗ್ ಅದ್ರ ಮೇಲೇ ಡಿಪೆಂಡ್ ಮಾಡೋದು ಕಡಿಮೆ ಮಾಡಬೇಕು. ಇನ್ನೊಂದೇನಂದರೆ ಡಾಕ್ಟರ್, ಶುಗರ್ ತಿನ್ನೋದು ಬೇಡ, ಬೆಲ್ಲ ತಿನ್ಬೋದು ಅಂತ, ಎಷ್ಟಾದರೂ ತಿನ್ಬೋದು ಅಂತ ಹೇಳ್ತಾರೆ. ಅದನ್ನೇ ನಾ ಹೇಳೋದು, ಅದು ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಥರ. ಸೊ ಯಾಕಂದರೆ ಅಲ್ಟಿಮೇಟ್ಲಿ ಸಕ್ಕರೆ ಮತ್ತು ಬೆಲ್ಲ ಎರಡೂ ಶುಗರ್ ಕೇನಿಂದನೇ, ಕಬ್ಬಿನಿಂದನೇ ತಯಾರು ಮಾಡೋದು. ಸೊ ಎರಡರಲ್ಲೂ ಸುಕ್ರೋಸೇ ಇರೋದು. ಸೊ ಇನ್ನು ಕೆಲವರಿಗೆ ಬೆಲ್ಲ ಅಂದೇ ಅಲ್ಲ, ಆರ್ಗ್ಯಾನಿಕ್ ಬೆಲ್ಲ ತಿಂದರೆ ಶುಗರಿಗೇನೂ ಆಗಲ್ಲ ಅಂತ ಸುಳ್ಳು. ಯಾಕಂದರೆ ಆರ್ಗ್ಯಾನಿಕ್ ಅನ್ನೋದು ಕಾಂಪೋನೆಂಟ್ ಏನು ಅಂದರೆ ನಾವು ಕೆಮಿಕಲ್ ಆಗದೆ ತಯಾರು ಮಾಡ್ತಿದ್ದೀವಿ ಅಂತ. ಬಟ್ ಡಯಾಬಿಟಿಸ್ಗೆ ವಾಟ್ ವಿ ಆರ್ ಟ್ರೈಂಗ್ ಟು ಅವಾಯ್ಡ್ ಇಸ್ ಸುಕ್ರೋಸ್ ವಿಚ್ ಇಸ್ ಶುಗರ್ ಇಟ್ ಸೆಲ್ಫ್. ಸೊ ಸಕ್ಕರೆ ಬೆಲ್ಲ ಎಲ್ಲ ಸೇಮ್. ವೆದರ್ ನಾ ಕಬ್ಬಿನ ಜ್ಯೂಸ್ ಕುಡಿದ್ರೆ ಅದು ಶುಗರೇ. ಸೊ ಇಟ್ ಈಸ್ ನಾಟ್ ಕರೆಕ್ಟ್. ಬಟ್ ಅಟ್ ದ ಸೇಮ್ ಟೈಮ್ ದೇರ್ ಆರ್ ಸಮ್ ನ್ಯಾಚುರಲ್ ಶುಗರ್ಸ್. ಫಾರ್ ಎಕ್ಸಾಂಪಲ್ ಫ್ರಕ್ಟೋಸ್, ಇಂಗ್ಲೀಷ್ನಲ್ಲಿ ಲಿವರ್ ಶುಗರ್ ಅಥವಾ ಫ್ರಕ್ಟೋಸ್ ಅಂತೀವಿ. ಸೊ ದಿಸ್ ಇಸ್ ಎ ನ್ಯಾಚುರಲ್ ಶುಗರ್ ಅಗೇನ್ ಮೇಡ್ ಫ್ರಮ್ ಶುಗರ್ ಕೇನ್. ಸಕ್ಕರೆ ಥರನೇ ತಯಾರು ಮಾಡ್ತಾರೆ, ಬಟ್ ಕಬ್ಬಿನಿಂದನೇ ತಯಾರು ಮಾಡ್ತಾರೆ. ಇಟ್ ಈಸ್ ಫ್ರಕ್ಟೋಸ್. ಸೊ ನಾವು ಕೆಮಿಕಲಿ ಮಾತಾಡಬೇಕು ಅಂದರೆ ಲಿವೋ ಶುಗರ್ ಅಥವಾ ಡೆಕ್ಸ್ಟ್ರೋಸ್ ಶುಗರ್, ನಾವು ಏನು ಗ್ಲೂಕೋಸ್ ಅಂತ ಮಾತಾಡ್ತೀವಿ ಇದೆ ಡೆಕ್ಸ್ಟ್ರೋಸ್ ಶುಗರ್, ರೈಟ್ ಹ್ಯಾಂಡೆಡ್ ಶುಗರ್ ಅದು. ವೆರಸ್ ಲಿವೋ ಶುಗರ್ ಆರ್ ಫ್ರಕ್ಟೋಸ್ ಇದೆ ಲೆಫ್ಟ್ ಹ್ಯಾಂಡೆಡ್ ಶುಗರ್. ಸೊ ರೈಟ್ ಹ್ಯಾಂಡೆಡ್ ಶುಗರ್ ಡೆಕ್ಸ್ಟ್ರೋಸ್ನ ಬಾಡಿ ಬರ್ನ್ ಮಾಡಬೇಕು ಅಂದರೆ ಇನ್ಸುಲಿನ್ ಬೇಕು. Whereas fructose, which is a left-handed sugar, it does not require insulin. So it is a separate mechanism called fructose metabolism ಅಂತೀವಿ. ಅದಕ್ಕೆ ಇನ್ಸುಲಿನ್ ಇಲ್ಲದೇ ಖರ್ಚಾಗುತ್ತೆ. ಸೊ ಇಂಥ ಶುಗರ್ಸನ್ನು ಸ್ವಲ್ಪ ಮಟ್ಟಿಗೆ, ಇಫ್ ಯು ಆರ್ ರಿಲಕ್ಟೆಂಟ್, ನನಗೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಬೇಡ ಅಥವಾ ನನಗೆ ನ್ಯಾಚುರಲ್ ಸ್ವೀಟ್ನರ್ಸೇ ಬೇಕು ಅಂದರೆ ಇಂಥ ಲಿವೋ ಶುಗರ್ಸ್. ದಿಸ್ ಇಸ್ ಅಗೈನ್ ದಿ ಸೇಮ್ ಶುಗರ್ ವಿಚ್ ಇಸ್ ಮೋರ್ ಇನ್ ಫ್ರೂಟ್ಸ್ ಆ್ಯಂಡ್ ಹನಿ. ಸೊ ಇಫ್ ಯು ಆರ್ ಯೂಸಿಂಗ್ ಎ ಪ್ಯೂರ್ ಹನಿ, majority of the sugar comes from fructose. That is why honey is very sweet. So fructose is 4 times sweeter than glucose. So 4 ಪಟ್ಟು ಸ್ವೀಟ್ ಇರೋದ್ರಿಂದ 1 ಸ್ಪೂನ್ ಸಕ್ಕರೆ ಯೂಸ್ ಮಾಡ್ತಿರೋ ಜಾಗದಲ್ಲಿ 1/4 ಸ್ಪೂನ್ ಯೂಸ್ ಮಾಡ್ತೀವಿ. ಸೊ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ. ಸ್ವೀಟ್ ಜಾಸ್ತಿ ಇರೋದ್ರಿಂದ ನಾನು ಕಮ್ಮಿ ಯೂಸ್ ಮಾಡ್ತೀನಿ. ಸೊ ಟೋಟಲ್ ಎನರ್ಜಿ ಎಷ್ಟು ಹೋಗ್ತಿದೆ ಅದು ಕಡಿಮೆ ಇರುತ್ತೆ. ಬಟ್ ಅಗೈನ್ ಇನ್ಸುಲಿನ್ ಬೇಕಾಗದೇ ಇರೋದ್ರಿಂದ ಬಾಡಿ ವಿಲ್ ಬರ್ನ್ ಇಟ್ ವಿತೌಟ್ ಯೂಸಿಂಗ್ ಇನ್ಸುಲಿನ್ ಟು ಎ ಸರ್ಟನ್ ಎಕ್ಸ್ಟೆಂಟ್ ಸೇಫರ್. ಬಟ್ ಹನಿ ಈಸ್ ಸೇಫ್ ಆಸ್ ಲಾಂಗ್ ಆಸ್ ಯು ಆರ್ ಶ್ಯೂರ್ ಅಬೌಟ್ ದಿ ಪ್ಯೂರಿಟಿ. ಸೊ ಸೇಮ್ ಥಿಂಗ್ಸ್ ವಿತ್ ಫ್ರೂಟ್ಸ್ ಆಲ್ಸೋ, ಬಿಕಾಸ್ ಫ್ರೂಟ್ಸಲ್ಲಿ ಬೋತ್ ಸುಕ್ರೋಸ್ ಇರುತ್ತೆ ಪ್ಲಸ್ ಫ್ರಕ್ಟೋಸು ಇರುತ್ತೆ. ಬಟ್ ಸ್ವೀಟರ್ ದಿ ಫ್ರೂಟ್ ದ ಮೋರ್ ದಿ ಫ್ರಕ್ಟೋಸ್. So they will have a safety margin because it can be burnt without using insulin. But again, now fructose use ಮಾಡಿದಾಗ we need to obese, ದಪ್ಪ ಇದ್ದವ್ರಿಗೆ we are also counting calories. ಸೊ ಬಿಕಾಸ್ ವಿ ಆರ್ ಕೌಂಟಿಂಗ್ ಕ್ಯಾಲೋರೀಸ್, ಇಟ್ಸ್ ಎಲ್ಲನೂ ಅದರಲ್ಲೇ ಮಾಡ್ಕೋತೀವಿ ಅನ್ನೋಕ್ಕಾಗಲ್ಲ. ಕೆಲವು ಸ್ವೀಟ್ಸ್ ಮಾಡ್ಕೊಳ್ಳೋವಾಗ ಕಡಿಮೆ ಕ್ಯಾಲರೀಸ್ ಹೋಗೋದ್ರಿಂದ ಇಟ್ ಈಸ್ ಫೈನ್. ಬಟ್ ಅಟ್ ದ ಸೇಮ್ ಟೈಮ್ ಇವನ್ ದಿ ಆರ್ಟಿಫಿಷಿಯಲ್ ಸ್ವೀಟ್ನಸ್, ದೇರ್ ಆರ್ ಸಮ್ ಸ್ವೀಟ್ನಸ್ ವಿಚ್ ಆರ್ ಮೇಡ್ ಫ್ರಮ್ ಸ್ಟೀವಿಯಾ ಲೀಫ್. ಗಿಡದ ಎಲೆ, ಸ್ಟೀವಿಯಾ ಅನ್ನೋ ಒಂದು ಗಿಡದ ಎಲೆಯಿಂದ ತಯಾರು ಮಾಡ್ತಾರೆ. ದೇ ಆರ್ ನ್ಯಾಚುರಲ್ ಸ್ವೀಟ್ನಸ್. ಸೊ ಪ್ಲ್ಯಾಂಟ್ ಸೋರ್ಸ್ಡ್. ಸೊ ನಮಗೆ ನಾಲ್ಗೆಗೆ ಸ್ವೀಟ್ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಶುಗರ್. ಸೊ ಮತ್ತು ದೇ ಆರ್ ಅಗೈನ್ ಸೇಫ್ ಟು ಯೂಸ್. ಬಟ್ ಈವನ್ ವಿತಿನ್ ದಿ artificial sweetness, there are some carbohydrate based sweetness. So they are relatively safe because ನಮ್ಮ human body cannot digest those sugars. So they will give sweetening, but they will go out in the absorb ಆಗಲ್ಲ, blood ಗೆ enter ಆಗಲ್ಲ. So they are again safer. But generally when you are not sure about something, avoid it. But if you have to make it, use natural sweetness, but eat less. But artificial sweetness better ಅಂತ ಹೇಳ್ತೀರಾ? Fully, totally, because it's a controversial thing. So ಕೆಲವು components they say fully synthetic have their own cancer produce ಮಾಡೋ chemicals ಇರುತ್ತೆ. So that is why I always tell them use stevia based thing. They are safe. But there again they are costly. So ಸ್ವಲ್ಪ ಮಾಮೂಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಿನ್ನ they are costly. But again ನಾವು ಎಷ್ಟು ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಇಫ್ ಫುಲ್ಲಿ ಸಿಂಥೆಟಿಕ್ ಸ್ವೀಟ್ನರ್ಸ್ ಯೂಸ್ ಮಾಡ್ತೀನಿ, ಯಾವಾಗಲೂ ಒಂದು ಸಾರಿ ಯೂಸ್ ಮಾಡ್ತೀನಿ, ತಲೆನೇ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ವಿ ಕ್ಯಾನ್ ಆಲ್ವೇಸ್ ಸೇಫ್ಲಿ ಯೂಸ್ ದೆಮ್.
ಇನ್ನೊಂದು ಡಾಕ್ಟ್ರೆ, ಈಗ ಶುಗರ್ ಬಂದಿದ್ರೆ ಕಂಪ್ಲೀಟಾಗಿ ಶುಗರ್ ತೊಗೊಳ್ಳೇಬಾರ್ದು, ಅಂದರೆ ಕಾಫಿಗೆ ಟೀಗೆ ಒಂಚೂರು ಹಾಕ್ಕೊಂಡು ಕುಡಿಬೋದಾ? ಸೊ ಅಗೇನ್ ನಾವು ವೆನ್ ವಿ ರೆಸ್ಟ್ರಿಕ್ಟ್ ಸ್ವೀಟ್ ಅಂದರೆ ಡೈಲಿ ಯೂಸ್ ಮಾಡೋ ಶುಗರ್ಸ್, ಡೈರೆಕ್ಟ್ ಶುಗರ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿ ಅಂತೀವಿ. ಸೊ ಅದಕ್ಕೆ ನಾನು ಫೀಸ್ಟಿಂಗ್ ಅಂದೆ. ಹಬ್ಬ ಫಂಕ್ಷನ್ ನಾನೇನೋ ಹೊರಗಡೆ ಹೋದೆ, ನನ್ನ ಬರ್ತಡೇನೇ ಇತ್ತು ಅಥವಾ ಯಾರ್ದೋ ಬರ್ತಡೇಗೆ ಹೊತ್ತೆಲ್ಲ ಕೆಡ್ಸ್ಕೊಳ್ಳಲ್ಲ. ಬಟ್ ಕಾಫಿ ಫಾರ್ ಎಕ್ಸಾಂಪಲ್ ನಾವು ಮಿನಿಮಮ್ 2 ಸಾರಿ ತೊಗೋತೀವಿ, ಇನ್ನು ಕೆಲವರು 6-8 ಸಾರಿ ತೊಗೋತಾರೆ. ಸೊ ಇಂಥದ್ದನ್ನು ವಿ ನೀಡ್ ಟು ಕಟ್ ಡೌನ್, ಬಿಕಾಸ್ ಡೈರೆಕ್ಟ್ ಕ್ಯಾಲೋರೀಸ್ ಒಳಗೆ ಹೋಗ್ತಿದೆ, ಡೈರೆಕ್ಟ್ ಶುಗರ್ಸ್ ಒಳಗೆ ಹೋಗ್ತಿದೆ ಅಂದರೆ ಯು ಆರ್ ಪುಟಿಂಗ್ ಎ ವರ್ಕ್ ಲೋಡ್ ಆನ್ ದಿ ನಮ್ಮ ಎಂಟೈರ್ ಇನ್ಸುಲಿನ್ ಸಿಸ್ಟಮ್ ಮೇಲೆ ಅಥವಾ ಪ್ಯಾಂಕ್ರಿಯಸ್ ಮೇಲೆ ವಿ ಆರ್ ಪುಟಿಂಗ್ ಲಾಟ್ ಆಫ್ ಪ್ರೆಷರ್. ಸೊ ಈ ಥರದನ್ನು ವಿ ನೀಡ್ ಟು ಕಟ್ ಡೌನ್. ಸೊ ಒನ್ಸ್ ಇನ್ ಅ ವೈಲ್ ಯಾರ ಮನೆಗೂ ಹೋಗಿದ್ದೆ ಅನ್ಅವಾಯ್ಡಬಲ್, ಅವ್ರು ನನಗೆ ಇಲ್ಲ ನಾನು ಡಯಾಬಿಟಿಕ್ ಅಂತ ಹೇಳಲಿಕ್ಕೆ ಹೆಸಿಟೇಷನ್ ಮಾಡ್ತೀವಿ. ಇನ್ನು ಮಾಡಿಬಿಟ್ಟಿದ್ದಾರೆ, ಬೇರೆ ಆಪ್ಷನ್ಸ್ ಇಲ್ಲ, ಅವ್ರಿಗೆ ವೇಸ್ಟ್ ಆಗುತ್ತೆ, ಆ ಥರದ್ದು ಒನ್ಸ್ ಇನ್ ಅ ವೈಲ್ ವಿ ಡೋಂಟ್. ಬಟ್ ನಮಗೆ ಗೊತ್ತಿದ್ದು ನಮ್ಮಲ್ಲೇ ನಾವೇ ತಯಾರು ಮಾಡ್ಕೊಳ್ಳೋ ಅಂಥ ಇದ್ದಿದ್ದಾಗ ವಿ ನೀಡ್ ಟು ಆಲ್ವೇಸ್ ಕಟ್ ಇಟ್ ಡೌನ್. ಬಿಕಾಸ್ ಈ ಡೈರೆಕ್ಟ್ ಶುಗರ್ಸ್ ಏನಾಗುತ್ತೆ, ಡೈರೆಕ್ಟಾಗಿ ಇಮಿಡಿಯೇಟಾಗಿ ಬ್ಲಡ್ಗೆ ಎಂಟರ್ ಆಗೋದ್ರಿಂದ ರಿಕ್ವೈರ್ಮೆಂಟ್ ಆಫ್ ಪ್ರೆಷರ್ ಆನ್ ದಿ ಇನ್ಸುಲಿನ್ ಪ್ರೊಡಕ್ಷನ್ ಬಿಕಮ್ಸ್ ಮೋರ್. ಸೊ ದಿಟ್ ವಿ ನೀಡ್ ಟು ಅವಾಯ್ಡ್. ಮತ್ತು ಡಾಕ್ಟರ್, ಈಗ ಟಿ ವಿಲಿ ನೋಡಿದ್ರೆ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬರ್ತಿದೆ, ನಮ್ಮ ಹೆಲ್ತ್ ಡ್ರಿಂಕ್ ಕುಡೀರಿ, ನಾವು ನಿಮಗೆ ಫಸ್ಟ್ ಡೇಯಿಂದನೇ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಟ್ಸ್ ಅ ಕಾಂಟ್ರವರ್ಷಿ ಥಿಂಗ್. ಒಂದೇನಂದರೆ ವೈ ದೀಸ್ ಥಿಂಗ್ಸ್ ವರ್ಕ್. ಬೇಸಿಕಲಿ ಇವೆಲ್ಲ ಏನು ಮಾಡ್ತಾರೆ, ಹೆಲ್ತ್ ಡ್ರಿಂಕ್ಸು ಡಯಾಬಿಟೀಸ್ಗೆ ಕಂಟ್ರೋಲ್ ಆಗೋದು, ದೇರ್ ಆಲ್ ಕ್ಯಾಲರೀಸ್ ಚೇಂಜ್ ಮಾಡ್ತಾರೆ. ಸೊ ಓವರಾಲ್ ಎನರ್ಜಿ ಏನು ಒಳಗೆ ಹೋಗ್ತಿದೆ ಅದನ್ನು ತೆಗೆದು ಅದ್ರ ಬದಲು ಪ್ರೋಟೀನ್ ಸಪ್ಲಿಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಥಿಂಗ್ ವಾಟ್ ದೇ ಆರ್ ಟ್ರೈಂಗ್ ಟು, ಬಿಕಾಸ್ ಡೈರೆಕ್ಟ್ ಶುಗರ್ಸ್ ಒಳಗೆ ಹೋಗೋದನ್ನು ಅವಾಯ್ಡ್ ಮಾಡೋದ್ರಿಂದ ಡಯಾಬಿಟೀಸ್ ರಿಸ್ಕ್ ಕಡಿಮೆ ಆಗುತ್ತೆ, ಪ್ಲಸ್ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ಪ್ಲ್ಯಾನ್ಸ್ ಏನು, ದೇ ಆರ್ ಆಲ್ ಟು ರೆಡ್ಯೂಸ್ ಯುವರ್ ವೆಯ್ಟ್. ಸೊ weight can be reduced in a natural way without taking any of these. What we need to understand, ಈ ಥರದ ಡ್ರಿಂಕ್ಸು ದೇ ವರ್ಕ್ ಫಾರ್ 2 reasons. ಒಂದು, ಯು ಆರ್ ರಿಮೂವಿಂಗ್ ಕ್ಯಾಲರೀಸ್, ಕಾರ್ಬೋಹೈಡ್ರೇಟ್ಸ್ ತೆಗೆದು ಯು ಆರ್ ಗಿವಿಂಗ್ ಪ್ರೋಟೀನ್. ಸೊ ದರ್ ಇಸ್ ಅ ಸೈಂಟಿಫಿಕ್ ಕಾಂಪೊನೆಂಟ್ ವಿಚ್ ಹೆಲ್ಪ್ಸ್ ಯುವರ್ ಡಯಾಬಿಟಿಕ್ ಮ್ಯಾನೇಜ್ಮೆಂಟ್. ಮೋರ್ ದೆನ್ ದಟ್, ದಿ ಫೈನಾನ್ಷಿಯಲ್ ಕಾಂಪೊನೆಂಟ್. ಈ ಡ್ರಿಂಕ್ಸ್ ಎಲ್ಲ ಯು ವುಡ್ ಹ್ಯಾವ್ ಸ್ಪೆಂಡ್ ಥೌಸಂಡ್ಸ್ ಆಫ್ ರುಪೀಸ್. ಸೊ ನನಗೆ ಕಂಪ್ಲಯನ್ಸ್ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಸಡನ್ನಾಗಿ ನಾನು 10,000 ಖರ್ಚು ಮಾಡಿದ್ದೀನಿ, ಮನೇಲಿ ಪ್ರೆಷರ್ ಇರುತ್ತೆ, 10,000 ಖರ್ಚು ಮಾಡಿದ್ದೀನಿ, ಸೊ ನನಗೆ ಇದು ಕಂಟ್ರೋಲ್ ಆಗಬೇಕು ಅಥವಾ ನನ್ನ ವೆಯ್ಟ್ ಕಡಿಮೆ ಆದ್ರೇ ನನಗೆ ಇದರಿಂದ ಬೆನಿಫಿಟ್ ಆಗೋದು. ವೆರಸ್ ಅದನ್ನೇ ನೀವು ಮನೆಯಲ್ಲಿ ಇದನ್ನು ಮಾಡಿಕೊಂಡು ಡ್ರಿಂಕ್ಸ್, ಪ್ರೋಟೀನ್ ಡ್ರಿಂಕ್ಸ್ ಮಾಡ್ಕೊಳ್ಳಿ, ಅಥವಾ ನೀವು ಪ್ರೋಟೀನ್ ನೀವೇ ಮನೆಯಲ್ಲಿ ಇದು ಕಾಳುಗಳು ಯೂಸ್ ಮಾಡಿ ಪ್ರೋಟೀನ್ಸ್ ತೊಗೊಂಡು ಕ್ಯಾಲೋರೀಸ್ ಕಟ್ ಮಾಡಿ, ಇಟ್ ವಿಲ್ ನಾಟ್ ವರ್ಕ್ ಬೇಸಿಕಲಿ. ಬಿಕಾಸ್ ಅವ್ರಿಗೆ ಅದ್ರ ಪ್ರೆಷರ್ ಇರೋಲ್ಲ. ನಾನು ಅಟ್ ದ ಮೋಸ್ಟ್ ನನಗೇನು ಕಾಳು ತಿಂದಿದ್ದು ವೇಸ್ಟ್ ಆಗ್ಬೋದು, ದುಡ್ಡು ಖರ್ಚಾಗಲ್ಲ. ಸೊ ಈ ಥರದ ಏನು ನಾವು ಪ್ರೋಟೀನ್ ಡ್ರಿಂಕ್ಸ್ ಎಲ್ಲ ಮಾಡಿದಾಗ ಏನಂದರೆ ದರ್ ಇಸ್ ಅ ಮೋರ್ ಲಾಟ್ ಆಫ್ ಪ್ರೆಷರ್, ಬಿಕಾಸ್ ಇಟ್ ಈಸ್ ಲೈಕ್ ಸ್ವಿಮ್ಮಿಂಗ್ಗೆ ದುಡ್ಡು ಕೊಟ್ಟು ಸ್ವಿಮ್ ಮಾಡಿದಾಗ ಯು ಆರ್ ಮೋರ್ ಪಂಕ್ಚುಯಲ್. ಸೊ ಸ್ಕೂಲಿಗೆ ಫೀಸ್ ಕಟ್ಟಿದಾಗ ಯು ಆರ್ ಮೋರ್ ಪಂಕ್ಚುಯಲ್. ವೆರಸ್ ಮನೇಲಿ ಕೂತ್ಕೊಂಡು ಟ್ಯೂಷನ್ಸ್ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂದರೆ ದರ್ ಇಸ್ ನೋ ಸೊ ಏನಾಗುತ್ತೆ, ದ ಕಾಂಪ್ಲಯನ್ಸ್ ಬಿಕಮ್ಸ್ ಮೋರ್ ಸ್ಟ್ರಿಕ್ಟ್. ಅದರ್ವೈಸ್ ಯು ನೀಡ್ ನಾಟ್ ಸ್ಪೆಂಡ್. ಸೊ ದ ಸೇಮ್ ಪ್ರಾಡಕ್ಟ್ಸ್ ಈಗ ನಾವು ನಮ್ಮಲ್ಲೂ ದೇರ್ ಆರ್ ಪ್ರೋಟೀನ್ ಡ್ರಿಂಕ್ಸ್ ವಿಚ್ ಹ್ಯಾವ್ ಮೋರ್ ಸೋಯಾ ಬೇಸ್ಡ್ ಪ್ರೋಟೀನ್ಸ್ ಆ್ಯಂಡ್ ವಿಚ್ ಗಿವ್ಸ್ ಎನರ್ಜಿ ಸೋರ್ಸಸ್. ಬೇಸಿಕಲಿ ಏನಂದರೆ ಬಾಡಿ ರಿಕ್ವೈರ್ಸ್ ಇನ್ಸುಲಿನ್ ಓನ್ಲಿ ಫಾರ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್. ಸೊ ವೆರಸ್ ಫ್ಯಾಟ್ and proteins are metabolized without insulin requirement. But fat we cannot, it's only a very small component of the food. So ನಮ್ಮದು ಊಟದಲ್ಲಿ ಕೊಬ್ಬು ಒಂದೇ ಸ್ವಲ್ಪ ಭಾಗ ಮಾತ್ರ ಇರುತ್ತೆ, ಬಟ್ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ನಾವು ಪ್ರೋಟೀನ್ ಕೊಟ್ಟಾಗ ಅದು ಇಟ್ ಗಿವ್ಸ್ ಮೋರ್ ಎನರ್ಜಿ. ಸೊ ಇಫ್ ಯು ಲುಕ್ ಅಟ್ ಇಟ್, ದ ಎನರ್ಜಿ ಈಸ್ ಮೋರ್ ಇನ್ ಪ್ರೋಟೀನ್, ಪ್ಲಸ್ ಡೈರೆಕ್ಟಾಗಿ ಶುಗರ್ ಕನ್ವರ್ಟ್ ಆಗಲ್ಲ. ಇಟ್ ಗೋಸ್ ಟು ದಿ ಲಿವರ್ ಮೇಕ್ಸ್ ಇಟ್ ಇಂಟು ಕಾರ್ಬೋಹೈಡ್ರೇಟ್ಸ್. ಸೊ ಇಟ್ ಟೇಕ್ಸ್ ಎ ಮೋರ್ ಟೈಮ್. ಆ್ಯಂಡ್ ದೀಸ್ ಸಮ್ಟೈಮ್ಸ್ ಈ ಪ್ರೋಟೀನ್ಸ್ನ ಡೈರೆಕ್ಟಾಗಿ ಬರ್ನ್ ಮಾಡ್ತೀವಿ ವಿತೌಟ್ ಗೆಟಿಂಗ್ ಇಟ್ ಇಂಟು ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಸೊ ಇನ್ಸುಲಿನ್ ಸಿಸ್ಟಮ್ ಮೇಲೆ ಪ್ರೆಷರ್ ಬೀಳಲ್ಲ. ಬಟ್ ದ ಸೇಮ್ ಪ್ರೋಟೀನ್ ಡ್ರಿಂಕ್ಸ್ ವಿಚ್ ಇಫ್ ಐ ಗಿವ್ ಇಟ್, ಬಿಕಾಸ್ ಇಟ್ ವಿಲ್ ಕಾಸ್ಟ್ ಲೆಸ್ ಫಾರ್ ದೆಮ್, ಕಮಿಟ್ಮೆಂಟ್ ಇರಲ್ಲ. ಸೊ ದ ಮೊಮೆಂಟ್ ದೆ ಸ್ಪೆಂಡ್, ದ ಕಮಿಟ್ಮೆಂಟ್ ಬಿಕಮ್ಸ್ ಮೋರ್ ಅಷ್ಟೇ. ಅದು ಬಿಟ್ಟರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಎನಿ ಪ್ರೋಟೀನ್ ಸಪ್ಲಿಮೆಂಟ್ ಎಲ್ಲ. ಇಟ್ ಈಸ್ ಅ ಸೇಮ್ ಥಿಂಗ್, ಬಿಕಾಸ್ ನ್ಯಾಚುರಲ್ ಆಗಿ ನಮ್ಮ ಜನ ರಾಗಿ ಹಾಕ್ಕೊಂಡು ಇದು ಮಾಡ್ತಾ ಇರ್ತಾರೆ. ಬಟ್ ಅಗೈನ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನು ಅಂದರೆ, ರಾಗಿ ತಿನ್ನೋದ್ರಿಂದ ಶುಗರ್ ಕಡಿಮೆ ಆಗುತ್ತೆ ಅಂತ. ಸೊ ಈಗಿನ್ನು ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಮಾಲ್ಟ್ ತೊಗೋತಾರೆ, ಆಮೇಲೆ ಬೆಳಗ್ಗೆ ಅದನ್ನು ಬಿಟ್ಟು ಸಪ್ರೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ವಾಟ್ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಸ್ ದಟ್, ಈಗ ರಾಗಿ ಮಾಲ್ಟ್ ಒಳ್ಳೆಯದು, ಕರೆಕ್ಟ್, ಒಪ್ಕೋತೀನಿ. ಬಟ್ ಯಾವುದಾದ್ರು ಒಂದು ಮೀಲ್ ಬದಲಿಗೆ ತೊಗೋಬೇಕು. ಸೊ ನಾನು ಬ್ರೇಕ್ಫಾಸ್ಟ್ ಬೆಳಗ್ಗೆ ಈಗ ಬೆಳಗ್ಗೆ ಏನು ಮಾಡ್ತಾರೆ, 6 ಗಂಟೆಗೆ ಎದ್ದು ರಾಗಿ ಕುಡಿದು ಬಿಡ್ತಾರೆ, ಆಮೇಲೆ ವಾಕಿಂಗ್ ಎಲ್ಲ ಮಾಡ್ಕೊಂಬರ್ತಾರೆ, ಮತ್ತೆ ತಿರ್ಗಾ ಬೆಳಗ್ಗೆ ತಿಂಡಿ ಕೂತ್ಕೋತಾರೆ. ಸೊ ದಿಸ್ ಇಸ್ ಆಗಲೇ ಅವಾಗೇನಾಯಿತು, ನಾವು ನಾರ್ಮಲಾಗಿ ನಾನ್ ಡಯಾಬಿಟಿಕ್ 3 ಸಾರಿ ಊಟ ಮಾಡ್ತಿರ್ತೀವಿ, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್. ಈಗ ಇವ್ರು ಗಂಜಿ ಬೇರೆ ಆ್ಯಡ್ ಮಾಡ್ಕೊಂಡಿರ್ತಾರೆ ಬೆಳಗ್ಗೆ. ಸೊ 4 ಮೀಲ್ ಆಗೋಯ್ತು. ಸೊ ಕ್ಯಾಲೋರೀಸ್ ಜಾಸ್ತಿ ಆಯಿತು. ಸೊ ಇಟ್ ಈಸ್ ನಾಟ್ ಕರೆಕ್ಟ್. ಸೊ
ಯಾವ್ದಾದ್ರು ಒಂದು ಮೀಲ್ ಮಿಸ್ ಮಾಡಿ ಆ ಜಾಗದಲ್ಲಿ ರಾಗಿ ಅಥವಾ ನಾನು ಏನಾದ್ರು ಮಾಡ್ಕೊಳ್ತೀನಿ, ದಟ್ ಈಸ್ ಅಗೇನ್ ಗುಡ್. ಇನ್ನೊಂದು ಏನು ಅಂದರೆ, ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಮ್ಮ ಪೂರ್ವಜರು 2 ಜನ್ರೇಷನ್ ಮುಂದುಗಡೆ ಅಥವಾ 3 ಜನ್ರೇಷನ್ಸ್ ಮುಂದುಗಡೆ ದೇ ಡಿಂಟ್ ಹ್ಯಾವ್ ಡೇ ಲೈಟ್, ಬಿಸಿಲು ಇರ್ತಿರಲಿ, ಬಿಸಿಲು ಮೇಲೇ ಡಿಪೆಂಡ್ ಆಗಿ ಜೀವನ ಮಾಡ್ತಿದ್ದು. ಸೊ ಅವರೆಲ್ಲ ಏನು ಮಾಡೋರು, ಬೆಳಗ್ಗೆ 6 ಗಂಟೆಗೆ ಎದ್ದೋರು, ಬೆಳಕಾದ ತಕ್ಷಣ ಎದ್ದುಬಿಟ್ಟು ಬೆಳಗ್ಗೆ ಒಂದು ಚೆನ್ನಾಗಿ ಊಟ ಮಾಡಿ ಕೆಲ್ಸಕ್ಕೆ ಹೋಗೋರು. ಅವರಿಗೆ 1 ಅವರ್ ಮಧ್ಯಾಹ್ನ ತಿನ್ನು ಟೈಮ್ ವೇಸ್ಟ್ ಮಾಡಿ ಮತ್ತೆ ಕತ್ಲಾದ್ಮೇಲೆ ಕೆಲಸ ಮಾಡೋಕ್ಕಾಗಲ್ಲ, ಈ ಪ್ರೆಷರ್ ಇರ್ತಿತ್ತು. ಸೊ ಅವ್ರು ಏನು ಮಾಡೋರು, ಕಂಟಿನ್ಯೂಸ್ ಆಗಿ 6 ಗಂಟೆವರೆಗೂ ಕೆಲಸ ಮಾಡಿಬಿಡೋರು, ಮತ್ತು 6 ಗಂಟೆಗೆ ಮನೆಗೆ ಬಂದು ತಿಂದ್ಬಿಟ್ಟು ಮಲ್ಕೊಳ್ಳೋರು. ದಿಸ್ ವಾಸ್ ಅ ಲೈಫ್ ಸ್ಟೈಲ್ ವಿಚ್ we need to follow. So present concept alli we call it as intermittent fasting. So intermittent fasting andre finally we are counting calories. So calories kadme ಮಾಡಬೇಕು. So ಈ 3ನೇ ಮಧ್ಯಾಹ್ನದ ಮೀಲು has started over a period of time, because when people become ಫ್ರೀ ಆಯಿತು, ಮಧ್ಯಾಹ್ನ ಫ್ರೀ ಆಗಿದ್ವಿ, ಏನೋ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮನೇಲಿದ್ವಿ, ಸೊ ಹೊರಗಡೆ ಹೋಗ್ತಾನೆ ಇಲ್ಲ, ಮನೆಯಲ್ಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಸೊ ಮಧ್ಯಾಹ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಬಿಕಮ್ ಎನ್ ಎಕ್ಸ್ಟ್ರಾ ಮೀಲ್. ಸೊ ಈ ಮಧ್ಯಾಹ್ನದ ಮೀಲು ಯು ಕ್ಯಾನ್ ಆಲ್ವೇಸ್ ರೆಡ್ಯೂಸ್, ಸೊ ಐದರ್ ಬೈ ಕ್ವಾಂಟಿಟಿ ಆರ್ ಬೈ ಟೈಪ್ ಆಫ್ ಫುಡ್. ಸೊ ನನಗೆ ಎನರ್ಜಿ ಸೋರ್ಸ್ ತೆಗೆದುಬಿಟ್ಟು ಪ್ರೋಟೀನ್ಸು ಅಥವಾ ಫುಡ್ ವೆಜಿಟೇಬಲ್ಸ್ ಬೇಸ್ಡು ಅಥವಾ ಪ್ರೋಟೀನ್ ಬೇಸ್ಡು ಕಾಳಾಗ್ಬೋದು, ಆ ಥರದ್ದು ಶಿಫ್ಟ್ ಮಾಡೋದ್ರಿಂದ ವಿ ಕ್ಯಾನ್ ಆಲ್ವೇಸ್ ಟೈಮ್. ಎಗೈನ್ ಪೀಪಲ್ ಫೈಂಡ್ ಇಟ್ ಡಿಫಿಕಲ್ಟ್ ಒಂದೇ ಸರಿ ಡೈರೆಕ್ಟಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಭ್ಯಾಸ ಇಲ್ದರೆ. ಎ ಲಾಟ್ ಆಫ್ ಪೇಷನ್ಸ್, ಈಗಿನ ನಾನು ನೋಡೋ ಪೇಷನ್ಸಲ್ಲಿ ಲಾಟ್ ಆಫ್ ಪೇಷನ್ಸ್ ಅವ್ರ ನಾರ್ಮಲ್ ಹ್ಯಾಬಿಟ್ ಅವ್ರು ಹೇಳ್ತಾರೆ ನಾವು 2 ಸರಿ ತಿನ್ನೋದು ಅಂತ. ಎಸ್ಪೆಷಲಿ ಸಮ್ ಕಮ್ಯುನಿಟೀಸ್, ಎಸ್ಪೆಷಲಿ ದೇ ಹ್ಯಾವ್ ಎ ವೆರಿ ಗುಡ್ ಬ್ರೇಕ್ಫಾಸ್ಟ್ ಅಟ್ 11 o'clock ಆ್ಯಂಡ್ ಅಗೇನ್ ಬ್ಯಾಕ್ ಅಟ್ 9 o'clock. ಸೊ ಅವ್ರು ಮಧ್ಯಾಹ್ನ ತಿನ್ನೋದೇ ಇಲ್ಲ. ಸೊ ಇಂಥ ಪೇಷನ್ಸ್ಗೆ ವಿ ಆಲ್ವೇಸ್ ಟೇಕ್ ಎ ಡಯಟ್ ಪ್ಲ್ಯಾನ್. ಅವ್ರ ಮೆಡಿಕೇಷನ್ಸು ವಿ ಅಕಾರ್ಡಿಂಗ್ಲಿ ಪ್ಲ್ಯಾನ್. ಸೊ ಯಾಕಂದರೆ ನಾವು 24 hours ವರ್ಕ್ ಮಾಡೋವಂಥ ಮೆಡಿಸಿನ್ಸ್ ಹಾಕಿದ್ರೆ ಈ ಪೇಷಂಟ್ಸ್ಗೆ ಮಧ್ಯಾಹ್ನ ಹಶ್ವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಗೇನ್ ಅವ್ರು ಮಾಡದೇ ಇರೋ ಅಭ್ಯಾಸಗಳು ನಾವು ತಿನ್ಲಿಕ್ಕೆ ಮಾಡಬೇಕಾಗತ್ತೆ. ಸೊ ಇಂಥ ಪೇಷಂಟ್ಸ್ಗೆ ಅವರು ಫುಡ್ ಹ್ಯಾಬಿಟ್ಸ್ ನೋಡಿಕೊಂಡು ಅಕಾರ್ಡಿಂಗ್ಲಿ ಶಾರ್ಟ್ ಆ್ಯಕ್ಟಿಂಗ್ ಬೆಳಗ್ಗೆ, ಶಾರ್ಟ್ ಆ್ಯಕ್ಟಿಂಗ್ ರಾತ್ರಿ ಹಾಕ್ತೀವಿ. ಇನ್ನು ಕೆಲವು ಕಮ್ಯುನಿಟಿ ಮುಸ್ಲಿಮ್ಸ್ ಇರ್ಬೋದು, ರಂಜಾನ್ ಟೈಮ್ನಲ್ಲಿ ರೆಗ್ಯುಲರಾಗಿ ಅವ್ರು 3 ಸಾರಿ ತಿಂತಿರ್ತಾರೆ, ಬಟ್ ಸಡನ್ನಾಗಿ ರಂಜಾನ್ ಬಂದಮೇಲೆ ಬೆಳಗ್ಗೆ 5 ಗಂಟೆಗೆ ತಿಂದು ಮತ್ತೆ ರಾತ್ರಿ ಅದು 9 ಗಂಟೆವರೆಗೂ ತಿನ್ನೋದಿಲ್ಲ. ಸೊ ಇವರಿಗೆ ವಿ ಹ್ಯಾವ್ ಎ ಸಪ್ರೇಟ್ ಪ್ಲ್ಯಾನ್ ಡ್ಯೂರಿಂಗ್ ರಂಜಾನ್ ಮಂತ್ ಈ ಥರದ ಮೆಡಿಸಿನ್ಸ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಸೊ ಶಾರ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ಸ್ ಅವ್ರ ಮೀಲ್ಗೆ, ಪ್ಲಸ್ ಇಟ್ ವಿಲ್ ಬಿ ಎ ವೆರಿ ಹೆವಿ ಮೀಲ್. ಅವ್ರಿಗೇನಾಗುತ್ತೆ, ಆ ಒಂದು 2 ಮೀಲ್ನಲ್ಲೇ ಎಲ್ಲ ಎನರ್ಜಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಇಂಥವ್ರಿಗೆ ವಿ ಗಿವ್ ಎ ಡಿಫ್ರೆಂಟ್ ಪ್ಲಾನ್ ಆಫ್ ಮೆಡಿಕೇಷನ್ಸು. ಸೊ ಇನ್ನು ಕೆಲವ್ರದ್ದು ಓಪನ್ಲಿ ಟೆಲ್, ಈ ರಂಜಾನ್ ಬರ್ತಿದೆ ಸರ್, ನಮಗೆ ಮೆಡಿಸಿನ್ಸ್ ಚೇಂಜ್ ಮಾಡಿಕೊಡಿ ಅಂತ. ವಿ ಅಕಾರ್ಡಿಂಗ್ಲಿ ಇನ್ಸುಲಿನ್ ಕೂಡ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ತೆಗೆದು ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ ಹಾಕ್ತೀವಿ. ಸೊ ಇಟ್ಸ್ ಎ ಲೈಫ್ ಸ್ಟೈಲ್ ವೇರ್ ವಿ ನೀಡ್ ಟು ಕೀಪ್ ಚೇಂಜಿಂಗ್ ಅಕಾರ್ಡಿಂಗ್ ಟು ದೇರ್ ಲೈಫ್ ಸ್ಟೈಲ್. ಇನ್ನು ಕೆಲವ್ರು ಪೇಷಂಟ್ಸು ತುಂಬ ದಪ್ಪ ಇರ್ತಾರೆ, ಇಂಥವ್ರಿಗೆ ವಿ ನೀಡ್ ಟು ಟೆಲ್ ದೆಮ್ that you need to lose calories, so easiest way is to reduce their food intake. ಡಾಕ್ಟರ್, ಕೆಲವು ಡಾಕ್ಟರ್ಸ್ ಹೇಳ್ತಾರೆ 5 meals a day ಸೇಫು ಅಂತ, 5 small meals a day. ಬಟ್ ಡಯಾಬಿಟಿಕ್ಸ್ಗೆ ಅದು ಓಕೆನಾ? ಲಾಜಿಕ್ ಏನು ಅಂದರೆ, ಈಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ, ಯಾರೋ ಒಬ್ಬರು ಕುಕ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ಸೊ ಮನೇಲಿ ರೆಡಿ ಇರ್ತಾರೆ. ಸೊ ನಾನು ಒಬ್ಬರನ್ನ ಬೆಳಗ್ಗೆ, ಒಬ್ಬರನ್ನ ಮಧ್ಯಾಹ್ನ, ಒಬ್ಬರನ್ನ ಸಾಯಂಕಾಲ ನನ್ನ ಫ್ರೆಂಡಿನ ಕರ್ಕೊಂಬಂದರೆ ಅಡುಗೆ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ಬೆಳಗ್ಗೆ ಇಬ್ಬರು, ರಾತ್ರಿ ಮಧ್ಯಾಹ್ನ ಇಬ್ಬರು, ರಾತ್ರಿ ಇಬ್ಬರು ಬಂದರೆ ಸ್ವಲ್ಪ ಬೈಕೋತಾರೆ, ಬಟ್ ಕೆಲಸ ಮಾಡ್ತಾರೆ. ನಾನು ಜಾಸ್ತಿ 4-5 ಜನನ ಒಟ್ಟಿಗೆ ಕರ್ಕೊಂಬಂದರೆ ಮಾತಾಡಿಸ್ಬಿಟ್ಟು ವಾಪಸ್ ಕಳಿಸ್ತಾರೆ. ಸೊ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ದಟ್. ಸೊ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇರುತ್ತೆ, ಬಟ್ ಶಾರ್ಟ್ ಆಫ್ ಇನ್ಸುಲಿನ್. ಸೊ ನಾವು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅಂತ. ಸೊ ನಮಗೆ ಇರೋ ಇನ್ಸುಲಿನ್ನ ಸ್ವಲ್ಪ ಆರ್ಗನೈಸ್ಡ್ ವೇ ಯುಟಿಲೈಸ್ ಮಾಡಿದ್ರೆ, ಸೊ ಯು ವಿಲ್ ಹ್ಯಾವ್ ಎ ಬೆಟರ್ ಕಂಟ್ರೋಲ್. ಬಟ್ ದೆರ್ ಆರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಬಿಕಾಸ್ ಈಗ ಮೋಸ್ಟ್ ಆಫ್ ದಿ ಪೇಷಂಟ್ಸ್, ವಿಮೆನ್ ಆಗ್ಬೋದು, ಮೆನ್ ಆಗ್ಬೋದು, ಬೋತ್ ಕ್ಯಾಟಗರೀಸ್ ಆರ್ ವರ್ಕಿಂಗ್. ಸೊ ದಿಸ್ ಬಿಕಮ್ಸ್ ಇಂಪ್ರಾಕ್ಟಿಕಲ್. ಸೊ ಥಿಯರಿ ಕರೆಕ್ಟ್, ಯಾಕಂದರೆ ನಾನು ಸ್ಮಾಲರ್ ಅಮೌಂಟ್ ಆಫ್ ಫುಡ್ ತೊಗೊಂಡ್ರೆ ನನ್ನ ಬಾಡಿಯಲ್ಲಿರೋ ಇನ್ಸುಲಿನ್ ಇಟ್ ಸೆಲ್ಫ್ ವಿಲ್ ಬಿ ಏಬಲ್ ಟು ಕಂಟ್ರೋಲ್. ಸೊ ಶುಗರ್ಸ್ ವಿಲ್ ಬಿ ಬೆಟರ್ ಕಂಟ್ರೋಲ್. ಬಟ್ ಹೌ ಮೆನಿ ಆಫ್ ಅಸ್ 5 ಸಾರಿ ತಿನ್ನಲಿಕ್ಕೆ ರೆಡಿ ಇರ್ತೀವಿ. ಸೊ ಇದು ಒಂದು ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಏನು ಅಂದರೆ, ನಮ್ಮ ರೆಗ್ಯುಲರ್ ಮೀಲ್ನ 5 ಭಾಗ ಮಾಡಬೇಕು. ಬಟ್ ಜನರಲಿ 5 ಭಾಗ ಮಾಡ್ಕೊಂಡು ತೊಗೊಂಡಾಗ ಇಟ್ ವಿಲ್ ನಾಟ್ ಬಿ ಕರೆಕ್ಟ್ 20%. ಸೊ 5% ಆ್ಯಡ್ ಮಾಡ್ಕೊಳ್ಳಿ, 25% ಆಗುತ್ತೆ. ಸೊ 5 ಸಾರಿ 25% ಇಟ್ ವಿಲ್ ಬಿಕಮ್ 125. ಸೊ ದಿ ಎಂಡ್ ಆಫ್ ದಿ ಡೇ ನಾವು ಏನು ಎನರ್ಜಿ ಕನ್ಸ್ಯೂಮ್ ಮಾಡಿದ್ವಿ 25% ಎಕ್ಸ್ಟ್ರಾ ಹೋಯ್ತು. ಸೊ ದಟ್ ಬಿಕಮ್ಸ್ ಎ ಪ್ರಾಕ್ಟಿಕಲ್ ಥಿಂಗ್. ಸೊ ಏನಾಗುತ್ತೆ, ಇಫ್ ಯು ಸ್ಟ್ರಿಕ್ಟ್ ಟು ನಾನು ಇಷ್ಟೇ ತಿನ್ನೋದು, ಇದೇ ಮಾಡ್ತೀನಿ ಅಂದರೆ ವೆರಿ ಗುಡ್. ಬಟ್ ಅದು ಮನೇಲಿರೋರು ಮಾಡ್ಬೋದು, ಅಥವಾ ಪೀಪಲ್ ಹೂ ಹ್ಯಾವ್ ಎಕ್ಸೆಸ್ ಅಲ್ಲೇ ಮಾಡ್ಕೊಳ್ತೀವಿ ಅಂದರೆ ಮಾಡ್ಬೋದು. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಅಗೇನ್ ಇಟ್ ಬಿಕಮ್ಸ್ ಎ ಪ್ರಾಬ್ಲಮ್ ಫಾರ್ ಅಸ್ ಟು ಮೆಡಿಕೇಟ್. ಸೊ ಬಿಕಾಸ್ ನಮ್ಮದು ಮೆಡಿಸಿನ್ಸ್ ಎಲ್ಲ ಟೈಮ್ ಲೈನಲ್ಲಿರುತ್ತೆ. ಈ ಥರ ಟ್ಯಾಬ್ಲೆಟ್ ಕೊಟ್ಟರೆ ಇಷ್ಟು ಅವರ್ಸ್ ಕೆಲಸ ಮಾಡುತ್ತೆ, ಈ ಥರದ್ದು ಮಾತ್ರೆ ಕೊಟ್ಟರೆ 24 hours ಕೆಲಸ ಮಾಡುತ್ತೆ ಅಂತ. ಸೊ ಕೆಲವು ಮೆಡಿಸಿನ್ಸು ವಿ ವುಡ್ ಹ್ಯಾವ್ ಟಾರ್ಗೆಟೆಡ್ ಫಾರ್ ಎ ಮೀಲ್.
ತಿಂದ ತಕ್ಷಣ ಶುಗರ್ಸ್ ಕಂಟ್ರೋಲ್ ಆಗಲಿಕ್ಕೆ ಕೆಲವು ಮೆಡಿಸಿನ್ಸ್ ಹಾಕಿರ್ತೀವಿ. ಸೊ ಈ ಥರ 5 ಮೀಲ್ ಮಾಡ್ತೀನಿ ಅಂದಾಗ ಆ ಮೆಡಿಸಿನ್ಸ್ ಟಾರ್ಗೆಟ್ ಮಾಡೋದು ತುಂಬ ಕಷ್ಟ. ಸೊ ಆವಾಗ ನಾವು ಏನು ಮಾಡ್ತೀವಿ, ಈ ಥರ ಕೆಲವರು ಮೇಜರ್ ಮೀಲ್ಸ್ ಅಂದರೆ ಅಡಿಷ್ನಲ್, ಯಾಕಂದರೆ ನಮಗೆ ಕೆಲವು ಪೇಷಂಟ್ಸ್ಗೆ ನಾಟ್ ಓನ್ಲಿ ಇಂಪಾರ್ಟೆಂಟ್ ಟು ಕಂಟ್ರೋಲ್ ಶುಗರ್ಸ್ ಬಟ್ ಈಸ್ ಆಲ್ಸೋ ಟು ಕಂಟ್ರೋಲ್ ನಂಬರ್ ಆಫ್ ಟ್ಯಾಬ್ಲೆಟ್ಸ್. ಸೊ ಅವಾಗ ಏನು ಮಾಡ್ತೀವಿ, ಇಫ್ ದರ್ ಶುಗರ್ಸ್ ಇಸ್ ಬೆಟರ್ ಕಂಟ್ರೋಲ್ಡ್, ಓವರ್ ಆಲ್ ಆ್ಯಾವ್ರೇಜ್ ಇಸ್ ವೆರಿ ಗುಡ್ ಅಂದಾಗ ಕೆಲವು ಶುಗರ್ಸ್ ಮಾತ್ರ, ವೆದರ್ ಇಟ್ ಇಸ್ ಕೆಲವರಿಗೆ ತಿಂಡಿ ತಿಂದಾದ್ಮೇಲೆ ಮಾತ್ರ ಜಾಸ್ತಿ ಇರುತ್ತೆ, ಇನ್ನು ಕೆಲವ್ರಿಗೆ ಮಧ್ಯಾಹ್ನ ಮಾತ್ರ ಜಾಸ್ತಿ ಇರುತ್ತೆ, ಇಂಥದ್ರಲ್ಲಿ ಕ್ಯಾಲೋರೀಸ್ ಕಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಥವಾ ಟ್ಯಾಬ್ಲೆಟ್ಸ್ ವಿ ಟಾರ್ಗೆಟ್ ಓನ್ಲಿ ಫಾರ್ ದ ಬಿಗ್ಗೆಸ್ಟ್, ಯಾವಾಗ ಶುಗರ್ಸ್ ಜಾಸ್ತಿ ಇದೆಯಾ ಮ್ಯಾಕ್ಸಿಮಮ್ ಅಲ್ಲಿಗೆ ಟಾರ್ಗೆಟ್ ಮಾಡ್ತೀವಿ. ಸೊ ಈ ಥರದ ಟಾರ್ಗೆಟ್ ವಿಲ್ ಬಿಕಮ್ ಡಿಫಿಕಲ್ಟ್ ವೆನ್ ಯು ಸ್ಪ್ಲಿಟ್ ಎ ಮೀಲ್. ಬಟ್ ನಾವು ಜನರಲಾಗಿ ನೋಡಿದಾಗ ಶುಗರ್ ಪೇಷಂಟ್ಸ್ ನಮ್ಗೆ ಹಶ್ವಾಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್. ಅವ್ರಿಗೆ ಹೇಗೆ ಮೀಲ್ ಸ್ಪ್ಲಿಟ್ ಮಾಡ್ಕೋಬೇಕಾಗತ್ತೆ? ಸಿ, ಇಫ್ ನಾರ್ಮಲಿ ಪೇಷಂಟ್ಸ್ ಡಯಾಬಿಟಿಕ್ ಅಂತ ಗೊತ್ತಾದಾಗ ಹಶು ಜಾಸ್ತಿ ಇರುತ್ತೆ, ಬಿಕಾಸ್ ಅವರಿಗೆ ಇನ್ಸುಲಿನ್ ಇರಲ್ಲ, ಶುಗರ್ ಜಾಸ್ತಿ ಇರುತ್ತೆ. ಸೊ ದ ವೆರಿ ಫ್ಯಾಕ್ಟ್, ಸೊ ನನಗೆ ಹಶು ಆಗ್ತಿದೆ ಅಂದಾಗ ಶುಗರ್ ಕಂಟ್ರೋಲಿಂದ ಹಶು ಆಗ್ತಿದೆಯಾ, ಶುಗರ್ ಲೋ ಆಗಿ ಹಶು ಆಗ್ತಿದೆಯಾ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಮೋರ್ ಆರ್ ಲೆಸ್ ಬೋತ್ ಸಿಮ್ಟಮ್ಸ್ ವಿಲ್ ಬಿ ಸಿಮಿಲರ್, ಎಲ್ಲ ಕಡೆ ಹಶು ಆಗ್ತಾ ಇರುತ್ತೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಶುಗರ್ ಜಾಸ್ತಿ ಇದ್ದು ಹಶು ಆದಾಗ ನಾನು ಏನೂ ತಿನ್ನಲಿಲ್ಲ ಅಂದರೆ ಏನೂ ಆಗಲ್ಲ, ಸೊ ಆವಾಗ ಶುಗರ್ ಜಾಸ್ತಿ ಇದೆ ಅಂತ ಅರ್ಥ. ಶುಗರ್ ಲೋ ಇದ್ದು ಹಶುವಾದಾಗ ನಾನು ತಿನ್ನಲಿಲ್ಲ ಅಂದರೆ ಯು ವಿಲ್ ಹ್ಯಾವ್ ಸಿವಿಯರ್ ಸಿಮ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಸ್ವೆಟ್ಟಿಂಗ್ ಆಗ್ಬೋದು, ಟ್ರೆಮರ್ಸ್ ಆಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಈ ಥರ ಶುರುವಾಗುತ್ತೆ. ಸೊ ಅದಕ್ಕೆ ನಾವು ಸೆಲ್ಫ್ ಮಾನಿಟ್ರಿಂಗ್ ಗ್ಲೂಕೋಸ್ ಇದ್ದಾಗ, ಅವ್ರ ಮೆಷಿನ್ ಇದ್ದಾಗ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇ ವಿಲ್ ನೋ ನಂಗೆ ಶುಗರ್ ಲೋ ಆಗಿ ಹಶುವಾಗ್ತಿದೆಯಾ ಅಥವಾ ಶುಗರ್ ಜಾಸ್ತಿ ಇದ್ದು ಹಶುವಾಗ್ತಿದೆಯಾ ಅಂತ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಹಶುವು ಈಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಟು. ಸೊ ಹಶುವು ವಿತ್ ಟೈರ್ಡ್ನೆಸ್ ಲೋ ಶುಗರ್ಸ್, ಹಶು ವಿತೌಟ್ ಟೈರ್ಡ್ನೆಸ್ ಇಟ್ ಈಸ್ ಮೋರ್ ಜಾಸ್ತಿ ಇದೆ ಅಂತ. ಸೊ ಬೋತ್, ಯಾಕಂದರೆ ಶುಗರ್ ಜಾಸ್ತಿ ಇದ್ದು ಹಶುವಾಗ್ತಾ ಇದ್ದರೆ ನೀವು ತಿನ್ನೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗೋದಿಲ್ಲ. ಸೊ ಅದನ್ನು ದೇ ನೀಡ್ ಟು ಕನ್ಫರ್ಮ್ ವೆದರ್ ನನಗೆ ಅದು. ಮತ್ತು ಇನ್ನೊಂದು ವಾಟ್ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್, ಲೋ ಶುಗರ್ಸ್ ಹಶುವಾಗೋದು ಇಟ್ಸ್ ಆಲ್ವೇಸ್ ಬಿಫೋರ್ ದಿ ನೆಕ್ಸ್ಟ್ ಮೀಲ್. ಸೊ ಈಗ ಬೆಳಿಗ್ಗೆ ಮೆಡಿಸಿನ್ಸ್ ತೊಗೊಂಡು ತಿಂದಿರ್ತಾರೆ, ಸೊ ಲೋ ಶುಗರ್ಸ್ ಆದರೆ ಮಧ್ಯಾಹ್ನದ ಊಟಕ್ಕೆ ಮುಂಚೆ ಲೋ ಆಗುತ್ತೆ, ಅಥವಾ ರಾತ್ರಿ ಊಟಕ್ಕೆ ಮುಂಚೆ ಲೋ ಆಗುತ್ತೆ, ಅಥವಾ ಬೆಳಗಿನ ಜಾವ 5 ಗಂಟೆ 4 ಗಂಟೆ ಆ ಟೈಮ್ನಲ್ಲಿ ಲೋ ಆಗುತ್ತೆ. ಸೊ ಶುಗರ್ ಜಾಸ್ತಿ ಇದ್ದು ಹಶುವಾದಾಗ ದೆರ್ ಇಸ್ ನೋ ಟೈಮ್ ಪ್ಯಾಟರ್ನ್. ಸೊ ಯಾವಾಗಲೂ ಹಶುವಾಗುತ್ತೆ, ಯಾವಾಗ ಬೇಕಾದ್ರೂ ಹಶುವಾಗ್ತಾ ಇರುತ್ತೆ. ಸೊ ದಟ್ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವು ಸೆಲ್ಫ್ ಟೆಸ್ಟಿಂಗ್ ಹೇಳಿದ್ರಿ ಡಾಕ್ಟರ್, ಈಗ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಟೆಸ್ಟ್ಗಳು, ಗ್ಲೂಕೋಮೀಟರ್ ಆಗಿರ್ಬೋದು, ಎಲ್ಲ ಎಷ್ಟು ಫ್ರೀಕ್ವೆಂಟಾಗಿ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಡಾಕ್ಟರ್? ಸೊ ದಿಸ್ ಇಸ್ ಅ ವೆರಿ ಗುಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವಾಟ್ ವಿ ಕಾಲ್ SMBG ಅಂತ, ಸೆಲ್ಫ್ ಮಾನಿಟ್ರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್ ಅಂತ SMBG ಅಂದರೆ. ಸೊ ಇದು ಈಗ ನಾವು ವಿ ಆರ್ ಆಲ್ ಅಡ್ವೊಕೇಟಿಂಗ್ ಬಿಕಾಸ್ ಗ್ಲೂಕೋಮೀಟರ್ಸ್ ಹ್ಯಾವ್ ಬಿಕಮ್ ಚೀಪರ್. ಸೊ ಮೆಷಿನ್ಸ್ ಮುಂಚೆ 4,000 5,000 ಆಗ್ತಿತ್ತು, ಈಗೆಲ್ಲ 800 rupees 900 rupeesಗೆ ಮೆಷಿನ್ ಸಿಗುತ್ತೆ. ಸ್ಟ್ರಿಪ್ಸ್ ಮುಂಚೆ 60 ರೂಪಾಯಿ 70 ರೂಪಾಯಿ ಆಗ್ತಿತ್ತು, ಈಗೆಲ್ಲ 8 ರೂಪಾಯಿ 12 ರೂಪಾಯಿಗೆಲ್ಲ ಒಂದು ಸ್ಟ್ರಿಪ್ಸ್ ಸಿಗೋಕ್ಕೆ ಶುರುವಾಗಿದೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಬೇಸಿಕಲಿ ಬಿಕಾಸ್ ಇಟ್ ಗಿವ್ಸ್ ಎ ಮೋರ್ ಥಿಂಗ್. ಸಿ ನಾರ್ಮಲಿ ನಾವು ಹಳೆ ಮೆಥಡಲ್ಲಿ ಅಂದರೆ ಒಂದು ಸಾರಿ 1 ಅಥವಾ 2 ತಿಂಗಳಿಗೆ ಒಂದು ಸಾರಿ ಖಾಲಿ ಹೊಟ್ಟೆ ತಿಂಡಿ ತಿಂದಾದ್ಮೇಲೆ ಚೆಕ್ ಮಾಡಿ, ಮತ್ತು 3 ಅಥವಾ 4 ತಿಂಗಳಿಗೆ ಒಂದು ಸಾರಿ 3 months ಆ್ಯಾವ್ರೇಜ್ ಚೆಕ್ ಮಾಡಿ ವಿ ಅಸೆಸ್ ಪ್ರೆಷರ್ ಶುಗರ್ ಕಂಟ್ರೋಲ್ ಇದೆಯಾ ಅಂತ. ಬಟ್ ದಿಸ್ ಹ್ಯಾಸ್ ಇಟ್ಸ್ ಓನ್ ಡಿಸಡ್ವಾಂಟೇಜಸ್ ಬಿಕಾಸ್ ನಾರ್ಮಲಿ ನಾವು ಇನ್ ಎ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ 3 times ಎ ಮೀಲ್ ತಿಂತೀವಿ. ಸೊ ವೆನ್ ಐ ಸೇ ಪೇಷಂಟ್ಸು ಬ್ಲಡ್ ಶುಗರ್ ಕಂಟ್ರೋಲ್ ಇದೆ ಅಂದರೆ ಅವ್ರದ್ದು ಫಾಸ್ಟಿಂಗ್ ಶುಗರ್ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಂಟ್ರೋಲ್ ಇರಬೇಕು, ಅವರಿಗೆ ತಿಂಡಿ ತಿಂದು 1.5 ಗಂಟೆ ಆದಮೇಲೆ ಕಂಟ್ರೋಲ್ ಇರಬೇಕು, ಮಧ್ಯಾಹ್ನ ಊಟ ಆದಮೇಲೆ 1.5 ಗಂಟೆ ಕಂಟ್ರೋಲಲ್ಲಿರಬೇಕು, ರಾತ್ರಿ ಊಟ ಆದಮೇಲೂ 1.5 ಗಂಟೆ ಕಂಟ್ರೋಲ್ ಇರಬೇಕು, ಪ್ಲಸ್ ಅವರಿಗೆ ನಾನು 3 ತಿಂಗಳಿಗೆ ಒಂದು ಸಾರಿ ಆ್ಯಾವ್ರೇಜ್ HbA1c ಮಾಡಿದಾಗ ಅದು ಕಂಟ್ರೋಲಲ್ಲಿರಬೇಕು. ಸೊ ಇದು ಇಟ್ಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಗ್ಲೈಸಿಮಿಕ್ ವೇರಿಯಬಿಲಿಟಿ. ಸೊ ಮುಂಚೆ ಏನು ಮಾಡ್ತಿದ್ವಿ, ಫಾಸ್ಟಿಂಗ್ ಶುಗರ್ ಕಂಟ್ರೋಲ್, ಆಫ್ಟರ್ ಫುಡ್ ಶುಗರ್ ಕಂಟ್ರೋಲ್ ಇದೆ, HbA1c ನಾರ್ಮಲ್ ಇದೆ, ಓ ವೆರಿ ಗುಡ್ ಅಂತ. ಈಗ ವಿ ಆರ್ ಆಲ್ಸೋ ವರಿಡ್ ಅಬೌಟ್ ಗ್ಲೈಸಿಮಿಕ್ ವೇರಿಯಬಿಲಿಟೀಸ್. ಸೊ ಕೆಲವು ಸಾರಿ ಈ ಪೇಷಂಟ್ಸ್ಗೆ ಆಲ್ದೋ ಎವ್ರಿಥಿಂಗ್ ಖಾಲಿ ಹೊಟ್ಟೆ ನಾರ್ಮಲ್ಲು, ತಿಂದಮೇಲೂ ನಾರ್ಮಲ್ಲು, ಆ್ಯಾವ್ರೇಜು ನಾರ್ಮಲ್ಲು, ಬಟ್ ಇವ್ರನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಚೆಕ್ ಮಾಡಿದ್ರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅವ್ರದ್ದು ಬೆಳಗ್ಗೆ ಅಥವಾ ಮಧ್ಯದಲ್ಲಿ ಊಟ ತಿಂದೇ ಇರೋವಾಗ 40ಕ್ಕೂ ಶುಗರ್ ಹೋಗಿರುತ್ತೆ. ಇನ್ನು ತಿಂದ ಮೇಲೆ ಶುಗರ್ಸ್ ಮಧ್ಯದಲ್ಲಿ ಯಾವಾಗಲಾದ್ರು ಒಂದು 280-300ಕ್ಕೆ ಹೋಗಿರುತ್ತೆ, ಬಟ್ ಆ್ಯಾವ್ರೇಜ್ ಲೆಕ್ಕ ಹಾಕಿದ್ರೆ ಪರ್ಫೆಕ್ಟ್. ಸೊ ದಿಸ್ ಇಸ್ ನಾಟ್ ಕರೆಕ್ಟ್ ಬಿಕಾಸ್ ಗ್ಲೈಸಿಮಿಕ್ ವೇರಿಯಬಿಲಿಟಿ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್. ಸೊ ಇಟ್ ವಿಲ್ ಆಲ್ಸೋ ಕಾಸ್ ಕಾಂಪ್ಲಿಕೇಶನ್ಸ್. ಸೊ ಇದು 4ನೇ ಡೈಮೆನ್ಷನ್, ಅಂದರೆ ಈ ಬ್ಲಡ್ ಶುಗರ್ ಕಂಟ್ರೋಲ್ ಜೊತೆಗೆ ಈ ವೇರಿಯಬಿಲಿಟಿ ಕೂಡ ಕಂಟ್ರೋಲ್ ಮಾಡಬೇಕು ಅಂತ. ಸೊ SMBG ಕಮ್ಸ್ ಇನ್ ದಿಸ್ ಪಿಕ್ಚರ್. ಸೊ ನಾವು ಇಫ್ ಐ ಹ್ಯಾವ್ ಟು ನೋ ಈ ವೇರಿಯೇಷನ್ಸ್ ಹೇಗಿದೆ ಅಂತ ವಿ ನೀಡ್ ಟು ಚೆಕ್ ಮಲ್ಟಿಪಲ್ ಟೈಮ್ಸ್. ಸೊ ಜನರಲಿ ವಿ ಅಡ್ವೊಕೇಟ್ ದೆಮ್ ಟು ಚೆಕ್ ಬೆಳಗ್ಗೆ ಬಿಫೋರ್ ಫುಡ್ಡು, ಆಫ್ಟರ್ ಬ್ರೇಕ್ಫಾಸ್ಟು, ಬಿಫೋರ್ ಲಂಚು, ಆಫ್ಟರ್ ಲಂಚು, ಬಿಫೋರ್ ಡಿನ್ನರು, ಆಫ್ಟರ್ ಡಿನ್ನರು, ಪ್ಲಸ್ ಲೋ ಶುಗರ್ ರಿಸ್ಕ್ ಈಸ್ ಆಲ್ವೇಸ್ ಇನ್ ದ ಮಾರ್ನಿಂಗ್ 3 o'clock. ಸೊ ಬೆಳಗ್ಗೆ 3 ಗಂಟೆ ಶುಗರ್ಸು. ಸೊ ಈ ಪ್ರಾಕ್ಟಿಕಲ್ ಶುಗರ್ ಚೆಕಿಂಗ್ ಏನಿದೆಯಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ವೆನ್ ಯು ಗೋ ಫಾರ್ ಎ ಲ್ಯಾಬ್ರೇಟರಿ. ಸೊ ಒಂದು ಲ್ಯಾಬ್ರೇಟರೀಸ್ ಓಪನ್ ಇರಲ್ಲ, 2ನೇದು ಮನೆಯಿಂದ ಲ್ಯಾಬಿಗೆ ಹೋಗಿ ಇಷ್ಟು ಸಾರಿ ಚೆಕ್ ಮಾಡಿದರೆ ಅವ್ರು ಮಾಡೋಕ್ಕಾಗೋದಿಲ್ಲ, 3ನೇದು ಬ್ಲಡ್ಡು, ಯಾಕಂದರೆ ಸಿರಿಂಜಲ್ಲಿ ಚೆಕ್ ಮಾಡಬೇಕಾಗತ್ತೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್.
ಮತ್ತು ಪ್ಲೆಸೆಂಟ್ ಗ್ಲೂಕೋಮೀಟರ್ಸ್ ಆರ್ ಎಕ್ಸಲೆಂಟ್ ಬಿಕಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ಲೂಕೋಮೀಟರ್ಸ್ ಆ್ಯಂಡ್ ಲ್ಯಾಬೊರೇಟರಿ ರಿಪೋರ್ಟ್ಸ್ ಆರ್ ವೆರಿ ವೆರಿ ಲಿಟಲ್. ಸೊ ನೆಗ್ಲಿಜಿಬಲ್. ಸೊ ವಿ ಆರ್ ಟೇಕ್ ದ ರಿಪೋರ್ಟ್ಸ್ ಆ್ಯಸ್ ಆನ್ ದಿ ಫೇಸ್ ವ್ಯಾಲ್ಯೂ. ಮುಂಚೆ ಎಲ್ಲ ಇಷ್ಟು ಕಡಿಮೆ ಮಾಡಿ ಅಥವಾ ಇಷ್ಟು ಜಾಸ್ತಿ ಮಾಡಿ ಎಲ್ಲ, ಈಗ ಏನಿಲ್ಲ, ವಿ ಟೇಕ್ ಇಟ್ ಆನ್ ದಿ ಫೇಸ್ ವ್ಯಾಲ್ಯೂ ಬಿಕಾಸ್ ದೇ ಗಿವ್ ಮೋರ್ ಆರ್ ಲೆಸ್ ಸಿಮಿಲರ್ ರಿಪೋರ್ಟ್ಸ್. ಸೊ ಈ ಪ್ಯಾಟರ್ನ್ ಆಫ್ ಚೆಕಿಂಗ್ ಏನಿದೆ ವಿ ಕ್ಯಾನ್ ಓನ್ಲಿ ಡೂ ಇಫ್ ದೇ ಆರ್ ಡೂಯಿಂಗ್ ಸೆಲ್ಫ್ ಮಾನಿಟರಿಂಗ್. ಸೊ SMBG ಇಸ್ ಅ ವೆರಿ ಗುಡ್ ಕಾಂಪೊನೆಂಟ್ ಬಿಕಾಸ್ ಏನಾಗುತ್ತೆ, ದಿಸ್ ಗಿವ್ಸ್ ದೆಮ್ ಎ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ನಾನು ಮಾಡ್ತಿರೋದು ಕರೆಕ್ಟ್ ಇದೆಯಾ ಅಂತ ನಾವು 1.5 ತಿಂಗಳು ನೋಡೋವರೆಗೂ ದೇ ಡೋಂಟ್ ಹ್ಯಾವ್ ಟು ವೆಯ್ಟ್. ಮಧ್ಯದಲ್ಲಿ ಅವ್ರಾಗವ್ರೆ, ಇಟ್ ಈಸ್ ಲೈಕ್ ಟೆಸ್ಟಿಂಗ್. ಸ್ಕೂಲ್ನಲ್ಲಿ ಮಧ್ಯ ಟೆಸ್ಟ್ಗಳು ಯಾಕೆ ಇಡ್ತಾರೆ ಅಂದರೆ ವೆನ್ ದೇ ಆರ್ ಗೋ ಫಾರ್ ಎ ಫೈನಲ್ ಎಕ್ಸಾಮ್ ದೇ ವಿಲ್ ಬಿ ವೆಲ್ ಪ್ರಿಪೇರ್ಡ್. ಸೊ ಬೈ ಡೂಯಿಂಗ್ ದೇರ್ ಓನ್ ಸೆಲ್ಫ್ ಟೆಸ್ಟಿಂಗ್ ದೇ ವಿಲ್ ಹ್ಯಾವ್ ಎ ಕರೆಕ್ಟ್ ಪಿಕ್ಚರ್. ಸೊ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಅಂತ. ಸೊ ವಿ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಹೂ ಕಮ್ ಓನ್ಲಿ 3 months 4 months 5 monthsಗೆ. ಸೊ ದೇ ಹ್ಯಾವ್ ಎ ಮೆಥಾಡಿಕಲ್ ವೇ. ಅವರೇ ಮನೇಲಿ ಶುಗರ್ಸ್ ನೋಡ್ಕೊಳ್ತಾ ಇರ್ತಾರೆ, ಒಂದು ಕ್ಲೀನಾಗಿ ಒಂದು ಬುಕ್ ಇಟ್ಟಿರ್ತಾರೆ, ಈ ಥರ ಶುಗರ್ಸ್ ಇತ್ತು, ಈ ಥರ ಇತ್ತು. ಇಟ್ ಗಿವ್ಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಫಾರ್ ಅಸ್. ಇಟ್ ಆಲ್ಸೋ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ವಿಚ್ ಪಾರ್ಟ್ ಆಫ್ ದಿ ಶುಗರ್ಸ್ ವಿ ನೀಡ್ ಟು ಟಾರ್ಗೆಟ್, ಯಾವುದು ಜಾಸ್ತಿ ಇದೆ, ಯಾವುದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು. ಪ್ಲಸ್ ವಿಚ್ ಪಾರ್ಟ್ ಆಫ್ ದಿ ಶುಗರ್ಸ್ ಅವರಿಗೆ ಲೋ ಆಗ್ತಿದೆ, ಯಾವಾಗ ಲೋ ಆಗೋ ರಿಸ್ಕ್ ಇದೆ. ಸೊ ಇಟ್ ಗಿವ್ಸ್ ಎ ಲಾಟ್ ಆಫ್ ಇನ್ಫಾರ್ಮೇಷನ್. ಸೊ ಬಟ್ ಆ್ಯಂಡ್ ಅಗೈನ್ ವಿ ನೀಡ್ ಟು ಟೆಲ್ ದೆಮ್ ಬಿಕಾಸ್ ಅವ್ರಿಗೆ ಸೆಲ್ಫ್ ಚುಚ್ಕೊಳ್ಳೋದಕ್ಕೆ ಎದುರ್ಕೊಂಡಿರ್ತಾರೆ. ಬಟ್ ಈಗಿಂದು ಗ್ಲುಕೋಮೀಟರ್ಸ್ ಜೊತೆಲಿ ಏನು ಪೆನ್ ಬರುತ್ತೆ ಪ್ರಿಕ್ ಮಾಡಲಿಕ್ಕೆ, ಆಟೋಮೆಟಿಕಲಿ ದೇ ಕ್ಯಾನ್ ಆಲ್ವೇಸ್ ಡೂ ಇಟ್. ಸೊ ಇಟ್ಸ್ ಅ ವೆರಿ ಗುಡ್ ಕಾಂಪೊನೆಂಟ್. ಸೊ ವಿ ಅಡ್ವೊಕೇಟ್ ದೆಮ್ ಟು ಗೋ ಫಾರ್ SMBG ಇನ್ ಮೆನಿ ಕೇಸಸ್ ಬಿಕಾಸ್ ಇನ್ನೊಂದು ವಾಟ್ ವಿ ಅಬ್ಸರ್ವ್ ಈಸ್ ದಟ್ ಎ ಪೇಷಂಟ್ ಶುಗರ್ ಕಂಟ್ರೋಲಲ್ಲಿರುತ್ತೆ ವಿತೌಟ್ SMBG ಐ ಆಮ್ ಟಾಕಿಂಗ್. ಅವ್ರು ಚೆಕ್ ಮಾಡ್ಕೋತಾ ಇರಲ್ಲ. ಸೊ ಶುಗರ್ಸ್ ರೆಗ್ಯುಲರಾಗಿ 3 ಸಾರಿ ಚೆಕ್ ಮಾಡಿರ್ತಾರೆ. ಸೊ ನಾನು 3 ಸಾರಿ ಹೋದಾಗಲೂ ಶುಗರ್ ಕಂಟ್ರೋಲ್ ಇತ್ತು. ಸೊ ನಾನು ಈ ವರ್ಷ 1 ವರ್ಷ ಹೋಗೋದಿಲ್ಲ ಅಥವಾ 6 ತಿಂಗಳು ಹೋಗೋದಿಲ್ಲ ಅಂತ. ಸೊ ಅದನ್ನು 6 ತಿಂಗಳು ಅಥವಾ 1 ವರ್ಷ ಬಿಟ್ಕೊಂಡು ಶುಗರ್ ಚೆಕ್ ಮಾಡಿದಾಗ ಇನ್ವೇರಿಯಬ್ಲಿ ಈ ಪೇಷಂಟ್ಸು ಶುಗರ್ಸ್ ಜಾಸ್ತಿ ಇರುತ್ತೆ ಬಿಕಾಸ್ ದೇ ವುಡ್ ಹ್ಯಾವ್ ಲಾಟ್ ವಾಟ್ ವಿ ಕಾಲ್ ಫೀಡ್ಬ್ಯಾಕ್ ಅಂತೀವಿ. ಸೊ ಈವನ್ ಕಂಪ್ಯೂಟರ್ಸ್ ಆಗ್ಬೋದು, ಏನೇ ಆಗ್ಬೋದು, ಈವನ್ ನಮ್ಮ ಕಿವಿಗಳು ಅಷ್ಟೇ. ನಾವು ಏನು ಮಾತಾಡ್ತೀವಿ ನಮ್ಮ ಕಿವಿಯಿಂದ ಹೋಗಿ ಮೆದುಳಿಗೆ ತಲುಪ್ತಾ ಇರುತ್ತೆ. ಸೊ ಅದ್ರ ಅಕಾರ್ಡಿಂಗ್ಲಿ ನಾವು ವಿ ಬ್ಯಾಲೆನ್ಸ್. ಸೊ ಇಟ್ ಈಸ್ ಫೀಡ್ಬ್ಯಾಕ್ ಅಂತ. ಸೊ ವೆನ್ ಯು ಡೂ ಶುಗರ್ಸ್ ಮಾನಿಟ್ರಿಂಗ್ ಪ್ರತಿ ಸರಿ ಮಾಡಿದಾಗ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅಥವಾ ನಾನು ಏನು ಸರಿ ಮಾಡ್ತಿದ್ದೀನಿ, ದೇ ಲರ್ನ್. ಸೊ ದೇ ವಿಲ್ ಹ್ಯಾವ್ ಎ ಬೆಟರ್ ಶುಗರ್ ಕಂಟ್ರೋಲ್. ಸೊ ಮೊಮೆಂಟ್ ನಾವು ಏನು ಮಾನಿಟರ್ ಮಾಡಲ್ಲ ಅಂದ ತಕ್ಷಣ ಯು ಲೂಸ್ ದಟ್ ಫೀಡ್ಬ್ಯಾಕ್. ಸೊ ಆಟೋಮೆಟಿಕಲಿ ಯು ಫಾಲ್ ಇನ್ ಟು ಎ ಡಿಫ್ರೆಂಟ್ ಕ್ಯಾಟಗರಿ. ಶುಗರ್ಸ್ ಗ್ಯಾರಂಟಿ ಇನ್ಕ್ರೀಸ್ ಆಗಿರುತ್ತೆ. ಸೊ SMBG ಹೆಲ್ಪ್ಸ್ ಇನ್ ದಟ್ ಎ ವೇ ದಟ್ they don't have to run to the doctor for every time. And there are some medicines, for example insulin taking medicines, short acting insulins irutte. Many a times we teach them ಶುಗರ್ಸ್ ಇಷ್ಟಿದ್ರೆ ಎಷ್ಟು ತೊಗೋಬೇಕು, ಈ ಥರ ಶುಗರ್ಸ್ ಬಂದರೆ ಎಷ್ಟು ಕಡಿಮೆ ಮಾಡಬೇಕು, ಎಸ್ಪೆಷಲಿ ಪ್ರೆಗ್ನೆನ್ಸಿ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಎವ್ರಿ ಡೇ ಶುಗರ್ಸ್ ಮಾನಿಟರ್ ಮಾಡ್ತಾ ಇರ್ತೀವಿ. ಎವ್ರಿ ಡೇ ವಿ ನೀಡ್ ಟು ಕೀಪ್ ಅಡ್ಜಸ್ಟಿಂಗ್ ದರ್ ಇನ್ಸುಲಿನ್. ಸೊ ಇಂಥ ಪೇಷಂಟ್ಸ್ಗೆ ಸೆಲ್ಫ್ ಮಾನಿಟ್ರಿಂಗ್ ಆದಾಗ ವಿ ಕ್ಯಾನ್ ಟೆಲ್, ಈ ಥರ ಇದ್ದರೆ ಶುಗರ್ಸ್ ಈ ಥರ ಮಾಡ್ಕೊಳ್ಳಿ, ನೀವು ಈ ಥರ ಯಾವಾಗ ಕಡಿಮೆ ಬಂದರೆ ಯಾವ ಡೋಸ್ನ ಕಡಿಮೆ ಮಾಡಬೇಕು, ಅಥವಾ ಯಾವ ಡೋಸ್ ಶುಗರ್ ಜಾಸ್ತಿ ಬಂದರೆ ಯಾವ ಟೈಪ್ ಆಫ್ ಯಾವಾಗ ಇನ್ಸುಲಿನ್ ಜಾಸ್ತಿ ತೊಗೋಬೇಕು, ಅದೆಲ್ಲ ನಾವು ಹೇಳ್ಕೊಟ್ಬಿಟ್ಟಿರ್ತೀವಿ. ಸೊ ಬೈ ಡೂಯಿಂಗ್ ದರ್ ಓನ್ ಮಾನಿಟರಿಂಗ್ ದೇ ಕ್ಯಾನ್ ಆಲ್ವೇಸ್ ಅಡ್ಜಸ್ಟ್. ಅಂದರೆ ಅದು ವಾರಕ್ಕೆ ಒಂದ್ಸರಿ ಮಾಡ್ಕೋಬೋದು ಅಥವಾ 2-3 days? There is no cut-off. It depends upon how well you want to control. So what we tell pregnancy, it's a very important thing. So because the mom is each day, each week of control is very important. So in the patients we advocate more frequently. Patients who are having problems, andre infections irbodu athwa they having a heart problem athwa there is a planned surgery, ನಾನು ಏನೋ ಐ ಆಪ್ರೇಷನ್ಗೆ ಹೋಗಬೇಕು ಅಥವಾ ನಾನು ಇಂಥ ಆಪ್ರೇಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಇಂಥ ಪೇಷಂಟ್ಸ್ಗೆ ವಿ ಅಡ್ವೊಕೇಟ್ ಮೋರ್ ಫ್ರೀಕ್ವೆಂಟ್ ಮಾನಿಟರಿಂಗ್. Patients who are in a normal day to day, we tell them at your frequency thing. But generally ಏನು ಅಂದರೆ ಗ್ಲುಕೋಮೀಟರ್ ಇದ್ದಾಗ ವಾಟ್ ಈಸ್ ರಿಕ್ವೈರ್ಡ್ ಇಸ್ ಟು ಮಾನಿಟರ್ ಆಲ್ ದೀಸ್ ಪ್ಯಾರಾಮೀಟರ್ಸ್. ಖಾಲಿ ಹೊಟ್ಟೆ, ಆಫ್ಟರ್ ಬ್ರೇಕ್ಫಾಸ್ಟ್, ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್. ಸೊ ಈಚ್ ಆಫ್ ದೆಮ್ ಒಂದು ದಿವಸ 5 ದಿವಸದಲ್ಲಿ ಒಂದು ಫಾಸ್ಟಿಂಗ್ ನೋಡಿ, ಇನ್ನೊಂದು 5 ಅಥವಾ 6 ದಿವಸ ಬಿಟ್ಟು ತಿಂಡಿ ಆದಮೇಲೆ ನೋಡ್ಕೊಳ್ಳಿ, 5-6 ದಿವಸ ಬಿಟ್ಟು ಮಧ್ಯಾಹ್ನ ಊಟ ಆದಮೇಲೆ ನೋಡ್ಕೊಳ್ಳಿ. ಸೊ ದೆನ್ ವಿ ವಿಲ್ ಹ್ಯಾವ್ ಎ ಕರೆಕ್ಟ್ ಪಿಕ್ಚರ್. ಸೊ ಅದ್ರ ಅಕಾರ್ಡಿಂಗ್ಲಿ ವಿ ಕ್ಯಾನ್ ಆಲ್ವೇಸ್ ಅಡ್ಜಸ್ಟ್. ಸೊ ಬೇಸ್ಡ್ ಆನ್ ದೇರ್ ಎಕ್ಸ್ಪೆನ್ಸ್, cost issues also will be there, so they can always take a call. So more strict, more frequent if you are expecting complications or you are in a priority situation, pregnancy. Less frequent and less frequently or less intensive testing when you are in a normal day-to-day life.